ಆಕಾಶವಾಣಿ ಕಲಬುರಗಿ. ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ ಜೊತೆ ಜೊತೆಯಲಿ ಪ್ರಾಯೋಜಿತ ನೇರ ಫೋನ್ ಇನ್ ಸಂವಾದ. ಅಂತಾರಾಷ್ಟ್ರೀಯ ಮಹಿಳಾ ದಿನದ ಸಂದರ್ಭದಲ್ಲಿ ದೃಷ್ಟಿ ದಿವ್ಯ ಚೇತನರಾದ ಅಫ್ಜಲ್ಪುರದ ವಿಕೆಜಿ ಅಂಧ ಮಕ್ಕಳ ಶಾಲೆಯ ಬ್ರೈಲ್ ಇನ್ಸ್ಟ್ರಕ್ಟರ್ ಶ್ರೀಮತಿ ಪದ್ಮಾವತಿ ವೆಂಕಟೇಶ್ವರರಾವ್ ಪಾಟೀಲ್ ಹಾಗೂ ಕಲಬುರಗಿಯ ಶ್ರೀ ಹಿಂಗುಲಾಂಬಿಕಾ ಎಜುಕೇಷನ್ ಸೊಸೈಟಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಹಾಸ್ಪಿಟಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ವಿಜಯಲಕ್ಷ್ಮಿ ಎನ್ ಹರ್ನೂರ್ಕರ್ ಅವರೊಂದಿಗೆ ಮಾತುಕತೆ. ಭಾನುಭುವಿಯ ವಿಶಾಲ ಪರಿಧಿಯಲಿ ಅತಿಥಿಗಳೊಂದಿಗೆ ಕೇಳುಗರು ಸಂವಾದದಲ್ಲಿ ಪಾಲ್ಗೊಳ್ಳಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 295986 ಅಥವಾ 295987. ಕಲಬುರಗಿಯ ಎಸ್ಟಿಡಿ ಕೋಡ್ ಸಂಖ್ಯೆ 08472. ಜೊತೆ ಜೊತೆಯಲಿ ಸಾಗಲಿ ವಿಶ್ವ ಪಥವಾ ಸೇರಲಿ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದ್ದಾರೆ ಶ್ರೀಮತಿ ಶಾರದಾ ಜಂಬಲ್ದಿನ್ನಿ. ವಿಶ್ವ ಪಥವಾ ಸೇರಲಿ. ಆತ್ಮೀಯ ಕೇಳುಗರಿಗೆಲ್ಲ ಜೊತೆ ಜೊತೆಯಲ್ಲಿ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ದೃಷ್ಟಿ ವಿಕಲಚೇತನ ಮಹಿಳೆಯ ಸಾಧನೆ ಹಾಗೂ ಮಹಿಳೆಯರ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆ ಈ ಕುರಿತು ಚರ್ಚೆಯನ್ನು ಮಾಡೋಣಂತೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅಂತ ಅಫ್ಜಲ್ಪುರದ ವಿಕೆಜಿ ಅಂಧ ಮಕ್ಕಳ ಶಾಲೆಯ ಬ್ರೇಲ್ ಇನ್ಸ್ಟ್ರಕ್ಟರ್ ಆಗಿರುವ ಶ್ರೀಮತಿ ಪದ್ಮಾವತಿ ವೆಂಕಟೇಶ್ವರರಾವ್ ಪಾಟೀಲ್ ಅವರು ಬಂದಿದ್ದಾರೆ. ಮೇಡಮ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ನಮಸ್ಕಾರ ಮೇಡಮ್. ಹಾಗೆಯೇ ಇನ್ನೊಬ್ಬ ಅತಿಥಿ ನಮ್ಮ ಜೊತೆ ಇದ್ದಾರೆ. ಅವರು ಕಲಬುರಗಿಯ ಶ್ರೀ ಹಿಂಗುಲಾಂಬಿಕಾ ಎಜುಕೇಷನ್ ಸೊಸೈಟಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ನ ಹಾಸ್ಪಿಟಲ್ ಸೂಪರಿಂಟೆಂಡೆಂಟ್ ಆಗಿರುವ ಡಾಕ್ಟರ್ ವಿಜಯಲಕ್ಷ್ಮಿ ಎನ್ ಹರ್ನೂರ್ಕರ್ ಅವರು. ಮೇಡಮ್, ನಿಮಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಮೇಡಮ್, ಇವತ್ತು ನಾವು ಮೊದಲಿಗೆ ಪದ್ಮಾವತಿ ವೆಂಕಟೇಶ್ವರರಾವ್ ಅವರ ಬದುಕಿನ ಸ್ವಲ್ಪ ಪರಿಚಯವನ್ನು ಮಾಡಿಕೊಳ್ಳೋಣ. ಏಕೆಂದರೆ ಮೇಡಮ್ ಅವ್ರದ್ದು ಒಂದು ಹೋರಾಟದ ಬದುಕು. ಕರೆಕ್ಟ್, ನಿಜವಾಗ್ಲೂ ಹೌದಲ್ರಿ ಮೇಡಮ್? ಅದಕ್ಕೆ ನಮ್ಮ ಕೇಳುಗರಿಗೆ ನಿಮ್ಮ ಬದುಕಿನ ಸ್ವಲ್ಪ ಕಿರು ಪರಿಚಯ ಮಾಡಿಕೊಡ್ರಿ, ಸಂಕ್ಷಿಪ್ತವಾಗಿ ಒಂದು ಸ್ವಲ್ಪ ಪರಿಚಯವನ್ನು ಮಾಡಿಕೊಡ್ರಿ. ಆಯ್ತು ಮೇಡಮ್. ನಾನು ಆ್ಯಕ್ಚುಲಿ ಹಾಸನ ಕಡೆಯವರು. ಅಲ್ಲಿ ಎಲ್ಲ ನಾನು ಬೆಂಗಳೂರಲ್ಲಿ ನಂದು ಬ್ಲೈಂಡ್ ಸ್ಕೂಲ್ನಲ್ಲೇ ಎಲ್ಲ ಓದಿ ಮುಗ್ದಿದ್ದು, ವಿಶೇಷ ಶಾಲೆ ಒಳಗೆ. ಆದರೆ ಹೀಗೆ ಅಚಾನಕ್ಕಾಗಿ ಅಲ್ಲಿ ನಾವೊಂದು ಸರಿ TCH ಅಂತ ಮಾಡೋಕ್ಕೆ ಹೋಗಿದ್ದೆ ನಮ್ಮ ಬ್ಲೈಂಡ್ ಸ್ಕೂಲ್ನಲ್ಲೇ. ಅಲ್ಲಿ ನಮ್ಮ ಮನೆಯವರು ಅಲ್ಲಿ TCH ಮಾಡೋಕ್ಕೆ ಬಂದಾಗ ಅಲ್ಲಿ ನಮ್ಮ ಕೋಆರ್ಡಿನೇಟರ್ ಸರು ಎಲ್ಲ ಕ್ಯಾಸ್ಟ್ ಒಂದೇ ಆಗುತ್ತೆ ಅಂತೇಳಿ ನಮಗೆ ಈ ಕಡೆ ಬರೋಕ್ಕೆ ಆ ದಾರಿ ಆಯಿತು. ಹಾಗಾಗಿ ನಾನು ಹಾಸನಿಂದ ನಮ್ಮ ಮನೆಯವ್ರ ಊರು ಇಲ್ಲಿ ಅಫ್ಜಲ್ಪುರ ತಾಲೂಕು ಮಣ್ಣೂರು ಅಂತೇಳಿ. ನಾವು ಒಂದು 25 ವರ್ಷ ಅಲ್ಲಿ ಪಾವಗಡ ತಾಲೂಕು ಅಂತ ಅಲ್ಲಿ ಅಪ್ಪ ಬೇಕ್ರಿ ಇಟ್ಟಿದ್ರು, ಅಲ್ಲಿ ಇದ್ವಿ. ನಂದು ಏನೋ ಹಿಂಗೆ ಪ್ರಾಬ್ಲಮ್ ಆಗಿ ನನಗೆ ಎಲ್ಲಿ ಅನುಕೂಲ ಇರಲಿಲ್ಲ ಮುಂಚೆ ಎಲ್ಲ. ಈಗ ಎಲ್ಲ ಮಕ್ಳಿಗೂ, ಬ್ಲೈಂಡ್ ಮಕ್ಳಿಗೆಲ್ಲ ತುಂಬ ಅವಕಾಶಗಳು ಸಿಗ್ತಾ ಇದೆ. ಲ್ಯಾಪ್ಟಾಪ್ ಸಿಗ್ತಾ ಇದೆ, ಮೊಬೈಲ್ಗೂ ಎಲ್ಲ ತುಂಬ ಅಡ್ವಾನ್ಸ್ ಇದೆ. ಅವಾಗ ನಮ್ಮ ಕಾಲದಲ್ಲಿ ಮೊಬೈಲು ಇರ್ತಿರ್ಲಿಲ್ಲ. ನಮಗೆ ಎಲ್ಲಿದ್ದು ಓದೋಕ್ಕೂ ಅನುಕೂಲ ಆಗಿಲ್ಲ. ಹಂಗೆ ನಮ್ಮದು ಶಿಕ್ಷಣನೂ ಹಿಂದೆ ಮುಂದಾಯಿತು. ನಂದು ಏನಾರು ಚೆನ್ನಾಗಿ ಮುಂಚೆನೇ ಎಲ್ಲ ಶಿಕ್ಷಣ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ರೆ ಏನಾರು ಒಂದು ಸ್ಥಾನ ಇನ್ನೂ ಚೆನ್ನಾಗಿ ಸಿಗ್ತಾಯಿತ್ತು. ಹಂಗಾಗಿ ನಂಗೆ ಸ್ವಲ್ಪ ಜೀವನದಲ್ಲಿ ಹಿಂದೆ ಮುಂದೆ ಆಗಿರೋದ್ರಿಂದ ಇವಾಗ ಅಷ್ಟೇ ನಾನು ಅಫ್ಜಲ್ಪುರ ತಾಲೂಕಲ್ಲಿ ಬ್ರೈಲ್ ಇನ್ಸ್ಟ್ರಕ್ಟರ್ ಅಂತ ಒಂದು 20 ವರ್ಷದಿಂದ ಅದೇ ಸ್ಕೂಲಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಒಂದು 3 ವರ್ಷ ಮಾತ್ರ ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಅಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಾನು ಅಲ್ಲಿ ಸ್ಕೂಲಲ್ಲೂ ಅಷ್ಟೇ ಪ್ರತಿ ಮಗುಗೂ ಬ್ರೈಲ್ ಲಿಪಿನೇ ಹೇಳ್ಕೊಡೋದು. ನಮ್ಮ ಲಿಪಿ ಕಂಡಿಡಿದವರು ಲೂಯಿ ಬ್ರೈಲ್ ಅಂತೇಳಿ ಫ್ರಾನ್ಸ್ ಅವರು ಬ್ಲೈಂಡ್ ಆಗಿ ಅವ್ರು ಕಲಿತು ಕಂಡಿಡಿದ್ರು. ಅದನ್ನೇ ನಾನು ಪ್ರತಿ ಮಗುಗೂ ನಮ್ಮ ಲಿಪಿ ಒಂದನ್ನು ಕಲಿಸ್ತಾ ಹೋಗ್ತೀನಿ. ಮಧ್ಯದಲ್ಲಿ ಬೇರೆ ಬೇರೆ ಹಾಡು ಹೇಳ್ಕೊಡ್ತೀನಿ, ಬೇರೆ ಸಬ್ಜೆಕ್ಟೂ ಪಾಠ ಹೇಳ್ತೀನಿ. ಆದರೆ ಜಾಸ್ತಿ ಒತ್ತು ಕೊಡೋದು ಬ್ರೈಲ್ ಲಿಪಿ ಕಲಿಯೋಕ್ಕೆ ಒತ್ತು ಕೊಡ್ತೀರಿ, ಬ್ರೈಲ್ ಲಿಪಿಯನ್ನು ಕಲಿಸ್ತಾ ಇದ್ದೀರಿ. ಕೇಳುಗರೆ, ಇಲ್ಲಿ ನೀವು ಗಮನಿಸಬೇಕು ಏನಪ್ಪ ಅಂತಂದರೆ, ಪದ್ಮಾವತಿ ಪಾಟೀಲ್ ವೆಂಕಟೇಶ್ವರರಾವ್ ಪಾಟೀಲ್ ಅವರು ಮೇಡಮ್ ದೃಷ್ಟಿ ಸಹ ಅಸ್ಪಷ್ಟವಾಗಿದೆ, ಸ್ವಲ್ಪ ಕಾಣುತ್ತೆ ನಿಮಗೆ ಅಷ್ಟೇ ಅಲ್ಲರೆ, ಮಬ್ಬು ಕಾಣುತ್ತೆ. ಆದರೂ ಅವರು ಇಷ್ಟೆಲ್ಲ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಕಲಿಬೇಕು, ಇನ್ನೊಬ್ಬರಿಗೂ ಕಲಿಸ್ಬೇಕು ಅನ್ನೋ ಒಂದು ಮನೋಭಾವನೆ ತುಂಬಿಕೊಂಡಿದ್ದಾರೆ. ನಮ್ಮ ಜೊತೆಗೆ ಇನ್ನೊಬ್ಬ ಅತಿಥಿ ಡಾಕ್ಟರ್ ವಿಜಯಲಕ್ಷ್ಮಿ
ಎನ್ ಹರ್ನೂರ್ಕರ್ ಮೇಡಮ್ ಅವರಿದ್ದಾರೆ. ಮೇಡಮ್, ನಿಮ್ಮ ಪರಿಚಯ ಸ್ವಲ್ಪ ಮಾಡಿಕೊಡಿ. ನಮಸ್ಕಾರ. ನಾನು ಮೂಲತಃ ಗುಲ್ಬರ್ಗ ನಿವಾಸಿಯಾಗಿರ್ತೀನಿ. ನನ್ನ ಶಿಕ್ಷಣ ಅನ್ನುವಂಥದ್ದು, ನಾನು BAMS ಗ್ರ್ಯಾಜುಯೇಷನ್ ಅನ್ನೋಂಥದ್ದು ಮೈಸೂರು ವಿಶ್ವವಿದ್ಯಾಲಯದ ಗೌರ್ಮೆಂಟ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಲ್ಲಿ ಮುಗಿಸಿರ್ತೀನಿ. ಆಮೇಲೆ ನಂದು ಪೋಸ್ಟ್ ಗ್ರ್ಯಾಜುಯೇಷನ್ ಏನಿದೆ ಬೆಂಗಳೂರು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಲ್ಲಿ ನಾನು ಮುಗಿಸ್ಕೊಂಡಿರ್ತೀನಿ. ಆಮೇಲೆ ಅದ್ರ ಜೊತೆಗೆ ನಾನೀಗ ಪ್ರಸ್ತುತವಾಗಿ ಶ್ರೀ ಹಿಂಗುಳಾಂಬಿಕಾ ಶಿಕ್ಷಣ ಸಂಸ್ಥೆಯ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಪ್ರೊಫೆಸರ್ ಆ್ಯಂಡ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಶಾಲಕ್ಯ ತಂತ್ರ ಅಂತ ವರ್ಕ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಹಾಸ್ಪಿಟಲ್ ಸೂಪ್ರಿಡೆಂಟ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಇನ್ನೊಂದು ಏನು ಅಂತಂದರೆ, ಆಯುರ್ವೇದ ಇತ್ತೀಚೆಗೆ ನಾವು ಗಮನಿಸ್ತಾ ಇದ್ದೀವಿ, ಯೋಗ ಆಯುರ್ವೇದ ಅನ್ನೋಂಥದ್ದು ತುಂಬ ಜೊತೆಯಾಗಿ ನಡೀತಾ ಇರೋವಂಥ ಒಂದು ಪದ್ಧತಿಗಳು. ಹಾಗಾಗಿಬಿಟ್ಟು ನಾನು ಯೋಗವನ್ನು ಇಲ್ಲಿ ನಮ್ಮ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ PG ಡಿಪ್ಲೊಮಾ ಇನ್ ಯೋಗ ಅನ್ನೋಂಥದ್ದು ಕೋರ್ಸ್ ಮುಗಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ MSc ಯೋಗ ಅನ್ನೋಂಥದ್ದು ಅಣ್ಣಾಮಲೈ ತಮಿಳ್ನಾಡು ಚಿದಂಬರಂ ಅಲ್ಲಿಂದ ನಾನು MSc ಯೋಗ ಅನ್ನೋಂಥದ್ದು ಒಂದು ಕೋರ್ಸನ್ನು ಮುಗಿಸ್ಕೊಂಡ್ಬಿಟ್ಟು ಇವಾಗ ನಾವು ಪ್ರತಿಯೊಬ್ಬರಿಗೂ ಆಯುರ್ವೇದ ಮತ್ತು ಯೋಗ ಅನ್ನೋಂಥದ್ದು ಒಂದು ಅವೇರ್ನೆಸ್ ಕಾರ್ಯಕ್ರಮಗಳಿರ್ಬೋದು, ಅಥವಾ ರೋಗಿಗಳಿಗೆ ಆಯುರ್ವೇದದ ಜೊತೆಗೆ ಯೋಗ ಯಾವ್ಯಾವ ಆಸನಗಳು, ಪ್ರಾಣಾಯಾಮ ಈ ಕುರಿತಾಗೂ ಕೂಡ ನಾವು ಮಾಹಿತಿಯನ್ನು ನೀಡ್ತಾ ಈ ದಿಶೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವು. ಮೇಡಮ್, ಈಗ ನಾವು ಇನ್ನೊಂದು 2 ದಿವಸ ಅಂದರೆ ನಾಳೆ ಇಲ್ಲ ನಾಡ್ದು 8th ಮಾರ್ಚ್ ಪ್ರತಿ ವರ್ಷವೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಆಚರಿಸ್ತೀವಿ. ಈ ಬಾರಿಯ ಒಂದು ಘೋಷವಾಕ್ಯ ಅಥವಾ ಥೀಮ್ ಏನಾಗಿದೆ ಅಂದರೆ ಇನ್ಸ್ಪೈರ್ ಇನ್ಕ್ಲೂಷನ್ ಅಂತ ಆಗಿದೆ. ಅಂದರೆ ಎಲ್ಲರನ್ನೂ ಲಿಂಗ ತಾರತಮ್ಯ ಇಲ್ಲದೆ ಒಳಗೂಡಿಸ್ಕೊಳ್ಳುವಿಕೆ, ಸೇರ್ಪಡೆ ಮಾಡಿಕೊಳ್ಳುವಿಕೆ ಅಂತ. ಈಗ ಲಿಂಗ ತಾರತಮ್ಯ ಮೊದಲಿಂದನೂ ಆಗ್ತಾ ಇದೆ. ಅದು ಹೋಗ್ಲಾಡಿಸ್ಬೇಕು ಅಂತಂದರೆ ಹುಡುಗಿ ಆದವಳಿಗೆ ಸ್ವಲ್ಪ ಸ್ಟೆಮಿನಾ ಇರೋದಿಲ್ಲ, ಅವಳು ಬಲಹೀನಳು ಅಂತ ಅವಳಿಗೆ ಕೆಲವೊಂದು ಕೆಲಸಗಳನ್ನು ಕಡಿಮೆ ಹೇಳಿ ಮನೆಯಿಂದನೇ ಶುರುವಾಗ್ತದೆ. ಆದರೆ ಈಗ ಅವಳು ಸ್ಟ್ರಾಂಗ್ ಆಗಬೇಕಂದ್ರೆ ಅವಳ ಆರೋಗ್ಯವನ್ನು ಯಾವ ರೀತಿ ಕಾಪಾಡ್ಕೋಬೇಕು, ಯಾವಾಗ ಕಾಪಾಡ್ಕೋಬೇಕಂತೀರಿ? ಖಂಡಿತವಾಗಿ ಮೇಡಮ್, ನೀವು ಹೇಳಿದ ಹಾಗೆ ಯಾವಾಗ ನಾವು ವುಮೆನ್ ಎಂಪವರ್ಮೆಂಟ್ ಅಂತ ಹೇಳ್ತೀವಿ, ಸಮಾನವಾಗಿ ಹೆಣ್ಮಕ್ಳು ಕೂಡ ಕೆಲಸವನ್ನು ಮಾಡಬೇಕು, ಸಮಾಜಕ್ಕೆ ಅವರು ಒಂದು ಕೊಡುಗೆಯನ್ನು ಅವ್ರು ಕೊಡಬೇಕಾದಾಗ ಆರೋಗ್ಯ ಅನ್ನೋಂಥದ್ದು ಬಹಳ ಮುಖ್ಯ ಆಗ್ತದೆ ಅಲ್ಲಿ. ಆಮೇಲೆ ಅವ್ರು ಯಾವಾಗ ಸಶಕ್ತರಾಗ್ತಾರೆ ಅಂದರೆ, ಶಿಕ್ಷಣ ಅವ್ರಿಗೆ ಬಂದಾಗ, ಅವ್ರಿಗೆ ಶಿಕ್ಷಣವನ್ನು ನಾವು ಕೊಟ್ಟಾಗ ಅವರು ಕಾರ್ಯನಿರ್ವಹಿಸಲಿ ಸಶಕ್ತರಾಗ್ತಾರೆ. ಆಮೇಲೆ ಕೇವಲ ಶಿಕ್ಷಣ ಅನ್ನೋದು ಒಂದೇ ನಡೆಯೋದಿಲ್ಲ, ಅದ್ರ ಜೊತೆಗೆ ಆರೋಗ್ಯ ಕೂಡ ಬಹಳ ಮುಖ್ಯವಾಗಿರ್ತದೆ. ನಮಗೆಲ್ಲರಿಗೂ ಗೊತ್ತು, ಆರೋಗ್ಯವೇ ಭಾಗ್ಯ ಅಂತ ನಾವು ಹೇಳ್ತೀವಿ. ಆರೋಗ್ಯ ಇಲ್ಲ ಅಂತಂದರೆ ಏನು ಮಾಡಲಿಕ್ಕೂ ನಮಗೆ ಸಾಧ್ಯವಾಗೋದಿಲ್ಲ. ಹಾಗಾಗಿಬಿಟ್ಟು ಮಹಿಳೆಯರು ಅಥವಾ ಹುಡುಗಿಯರಂತರು, ಹೆಣ್ಣುಮಕ್ಕಳು ಹುಟ್ಟಿದಾಗಿನಿಂದನೂ ಹಿಡಿದು ನಾವೇನು ನೋಡ್ತೀವಿ ಅಂತಂದರೆ, ಯೂಶ್ವಲಿ ಮನೆಗಳಲ್ಲಿ ನಾವು ನೋಡೋದು ಹೆಣ್ಣುಮಕ್ಕಳು ಹೆಚ್ಚು ತಮ್ಮ ಮನೆಯವರ ಆರೋಗ್ಯದ ಬಗ್ಗೆ ಜಾಸ್ತಿ ಕಾಳಜಿಯನ್ನು ವಹಿಸ್ತಾರೆ, ತಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ನಿರ್ಲಕ್ಷ್ಯತೆಯನ್ನು ಅವರು ವಹಿಸೋದನ್ನು ನಾವು ನೋಡ್ತಾ ಇರ್ತೀವಿ. ಹಾಗಾಗಿಬಿಟ್ಟು ಹುಟ್ಟಿದಾಗಿನಿಂದನೂ ಹಿಡಿದು ಎಷ್ಟು ನಾವು ಗಂಡು ಮಕ್ಕಳಿಗೆ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ತೀವೋ, ಅದೇ ರೀತಿಯಾಗಿ ಹೆಣ್ಮಕ್ಳು ಕೂಡ ಅವರ ಆರೋಗ್ಯದ ಬಗ್ಗೆ ಬಹಳ ಒಂದು ಕಾಳಜಿಯನ್ನು ವಹಿಸಬೇಕಾಗ್ತದೆ. ಯಾಕಂತಂದರೆ ಹುಡುಗಿ ಅನ್ನೋಂಥದ್ದು, ಹೆಣ್ಣು ಅನ್ನೋಂಥದ್ದು ಬೇರೆ ಬೇರೆ ಅವ್ರ ಬೆಳವಣಿಗೆಯಲ್ಲಿ ಹುಟ್ಟಿದಾಗಿನಿಂದ ಅವಳು ದೊಡ್ಡವಳಾಗಿ, ಮದುವೆಯಾಗಿ, ಮಕ್ಕಳಾಗಿ ಎಲ್ಲ ಹಂತದಲ್ಲೂ ಅವಳ ಒಂದು ದೇಹದಲ್ಲಿ ಒಂದು ಫಿಸಿಯಾಲಜಿಕಲ್ ಚೇಂಜಸ್ ಅಂತ ನಾವು ಹೇಳ್ತಾ ಇರ್ತೀವಿ. ಸೊ ಅದು ಹಂತವಾಗಿ ಸ್ಟೆಪ್ ವೈಸ್ ಅದು ಚೇಂಜಸ್ ಆಗ್ತಾನೇ ಇರ್ತದೆ. ಹಾಗಾಗಿಬಿಟ್ಟು ಅವಳು ಹಂತವಾಗಿ ಆ ವಿಚಾರವಾಗಿ ತನ್ನ ಆರೋಗ್ಯದ ಬಗ್ಗೆ ಒಂದಷ್ಟು ಗಮನವನ್ನು ಕೊಡಬೇಕು ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿರ್ತದೆ. ನಮ್ಮ ಕೇಳುಗರಿಗೆ ಒಂದು ಮಾತನ್ನು ಹೇಳೋಣ. ಕೇಳುಗರೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಂತ ಹೇಳಿ ಬರೀ ಮಹಿಳೆಯರಷ್ಟೇ ಭಾಗವಹಿಸಬೇಕು ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತ ಅನ್ಕೋಬೇಡಿ. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಯಾಕಂದರೆ ಸೃಷ್ಟಿಯ ದೃಷ್ಟಿಯಲ್ಲಿ ಪುರುಷ ಮತ್ತು ಮಹಿಳೆ ಸಮಾನರು. ಹಾಗೆಯೇ ಆಕಾಶವಾಣಿ ದೃಷ್ಟಿಯಲ್ಲೂ ಸಹ ಎಲ್ಲರೂ ಸಮಾನರು. ಅದಕ್ಕಾಗಿ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಅಂತ ನಮ್ಮ ದೂರವಾಣಿ ಸಂಖ್ಯೆಯನ್ನು ನಾನು ಅವರಿಗೆ ಹೇಳ್ತೀನಿ. 295986 ಇದು ನಮ್ಮ ದೂರವಾಣಿ ಸಂಖ್ಯೆ. ಇನ್ನು ಕಲಬುರಗಿ STD ಸಂಖ್ಯೆ 08472. ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬಹುದು ಅಂತ ಹೇಳೋಣ. ಮೇಡಮ್, ಈಗ ನೀವು ಪದ್ಮಾವತಿ ಮೇಡಮ್ ಅವರು ಹೇಳಿದ್ರಿ, ಈಗ ಬಾಲ್ಯದಲ್ಲಿ ನಿಮಗೆ ದೃಷ್ಟಿ ಕಡಿಮೆ ಆಗಿತ್ತೋ ಅಥವಾ ಹೆಂಗೆ? ಇಲ್ಲ, ಬಾಲ್ಯದಲ್ಲಿ ನನಗೆ ಏನಂದರೆ ಹುಟ್ಟಿದಾಗಲೇ ಸ್ವಲ್ಪ ದೋಷ ಇತ್ತು. ದೋಷ ಇರೋದ್ರಿಂದ ಏನಾಯಿತು, ಹಿಂಗೆ ಮಾಲ್ಗಂಡ್ ಥರ ಆಯಿತು. ಹಿಂಗೆ ಒಂದು ನನಗೆ 2 ತಿಂಗಳಿಂದನೇ ಏನೋ ಪ್ರಾಬ್ಲಮ್ ಆಯಿತು. ಅಮ್ಮ ಹೇಳೋದು, ಅವರು ಹಳ್ಳಿಲಿದ್ದರು, ಯಾರೂ ಎಲ್ಲ ಅನ್ಎಜುಕೇಟೆಡು ಮನೇಲಿವೆ.
ಅಪ್ಪನೂ ಅಷ್ಟು ಎಜುಕೇಟೆಡ್ ಇಲ್ಲ, ಅಮ್ಮ ಇಲ್ಲ, ಆ ಅಜ್ಜಿಗೆ ಕಿವಿ ಕೇಳ್ತಿರ್ಲಿಲ್ಲ. ಹಾಗಾಗಿ ಯಾರು ನಮ್ಮ ಡೇಟ್ ಆಫ್ ಬರ್ತ್ನೂ ಅಷ್ಟು ಕರೆಕ್ಟಾಗಿ ಇಡಲಿಲ್ಲ. ಹೀಗಾಗಿ ಯಾರು ನೆಗ್ಲೆಕ್ಟೇ ಮಾಡಿಬಿಟ್ರು. ನನಗೆ ಏನಾಗಿತ್ತಂತೆ, ಆಮೇಲೆ ಅಮ್ಮಂಗೆ ಬುದ್ಧಿ ತಿಳಿದ್ಮೇಲೆ ಆವಾಗ ಗೊತ್ತಾಗುತ್ತೆ, ಅಯ್ಯೋ ನೀನು ಒಂದು ಪೆದ್ದು ಅಂದ್ಕೊಂಡ್ಬಿಡ್ತಾ ಇದ್ದೆ. ಒಂದು ವರ್ಷದ ತನಕ ಈಗ ಎಲ್ಲ ಮಕ್ಕಳು ಒಂದು ಸ್ವಲ್ಪ 2 ತಿಂಗಳಿಗೆ ನೋಡ್ತಾರೆ, ಮುಖ ನೋಡ್ತಾರೆ. ನಾನು 1 ವರ್ಷದ ತನಕನೂ ಮುಖ ನೋಡೋದು ನಗೋದು ಏನೂ ಇಲ್ಲಂತೆ. ಸುಮ್ಮನೆ ಹಶ್ವಾದ್ರೆ ಅಳ್ತಿದ್ನಂತೆ, ಹಾಲು ಕೊಡೋರು ಮಲಗಿಸೋರು, ಇಷ್ಟೇ, ಬೇರೆ ಏನೂ ಆ್ಯಕ್ಟಿವಿಟಿ ಇಲ್ಲ. 1 ವರ್ಷ ಆದಮೇಲೆ ಒಂದು ಸ್ವಲ್ಪ ಆ್ಯಕ್ಟಿವ್, ನಗದು ನೋಡೋದು ಮಾಡೋಕ್ಕೆ ಶುರು ಮಾಡಿದೆ. ಅಯ್ಯೋ ಏನು ಪೂರ್ತಿ ಪೆದ್ದೆ ಆಗ್ಬಿಡ್ತೀಯೇನೋ ಅನ್ಕೋತಿದ್ದೆ ಅಂತ ಅಮ್ಮ ಆಮೇಲೆ ಅವ್ರಿಗೆ ಕಲ್ಪನೆ ಮಾಡಿಕೊಂಡು ಅಜ್ಜಿಯವರು ಯಾರು ಅವ್ರ ಊರು, ಅಯ್ಯೋ ಏನು ನಿಂಗೂ ಒಂದು ಪೆದ್ದ ಮಗುನು ಹುಟ್ಬಿಡ್ತಾನ ಅಂತ ಹಿಂಗೆ ಕೇಳ್ತಾ ಇದ್ರಂತೆ ಅಮ್ಮಂಗೆ. ಅದು ಒಂದು ನಿಮ್ಮ ಮನೇಲಿ ನೀವು ಒಬ್ಬರೇ ಮಗಳ ಅಥವಾ ಇಲ್ಲ, ನಾನು ನಂಗೆ ಒಬ್ಳು ಅಕ್ಕ, ತಂಗಿ, ಒಂದು ತಮ್ಮ ಇದ್ದಾರೆ. ಅವ್ರದ್ದೆಲ್ಲ ದೃಷ್ಟಿ ಸರಿ, ಎಲ್ಲ ಚೆನ್ನಾಗಿದ್ದಾರೆ. ಒಂದು ಮಗಳಿದ್ದಾಳೆ ನನಗೆ, ಮಗಳು ತುಂಬಾ ಚೆನ್ನಾಗಿದ್ದಾಳೆ, ಒಬ್ಳೆ ಮಗಳು. ನಿಮಗಷ್ಟೇ ಬಾಲ್ಯದಿಂದ ತೊಂದರೆ ಹುಟ್ಟದಾಗ್ಲಿಂದ ದೋಷ ಇತ್ತು. ಬರ್ತಾ ಡೌನ್ ಆಗ್ಬಿಟ್ಟಿದೆ. ಮಧ್ಯದಲ್ಲಿ ಏನ್ ಮಾಡ್ಬಿಟ್ರು, ಮೋದಿ ಅಂತೇಳಿ ಅವ್ರ ಹತ್ರ ಆಪರೇಷನ್ ಮಾಡಿಸಿದ್ರು. ಕಣ್ ಚೆನ್ನಾಗಾಗುತ್ತೆ ಅಂತೇಳಿ ಅವಾಗ ಎಡಗಣು ಒಂದ್ ಸ್ವಲ್ಪ ಕಾಣ್ತಾ ಇತ್ತು, ಬಲ್ಗಣು ಕಾಣ್ತಾ ಇತ್ತು. ಅದೇನು ನನ್ನ ಅದೃಷ್ಟ ಏನೋ ಕೆಟ್ಟದೋ ಏನೋ, ಆಪರೇಷನ್ ಮಾಡಿದ್ಮೇಲೆ ಎಡಗಣು ಕಾಣಿಸೋದು ಪೂರ್ತಿ ಡೌನೇ ಆಗ್ಬಿಡ್ತು. ಒಂದು ನಮ್ಮ ಕೇಳುಗರು ಕರೆ ಮಾಡ್ತಾ ಇದ್ದಾರೆ, ಅವ್ರ ಕರೆಯನ್ನ ತಗೊಳ್ಳೋಣಂತೆ. ಹಲೋ ಸರ್. ಹಲೋ, ನಮಸ್ಕಾರ. ಯಾರು ಮಾತಾಡೋದು? ಸುಭಾಷ್ ಪೂಜಾರಿ ಅಂತ ಮೇಡಮ್, ಬ್ರಹ್ಮಪುರ್. ಸುಭಾಷ್ ಪೂಜಾರಿ ಮೇಡಮ್, ಬ್ರಹ್ಮಪುರ್ ಕೋರಿಮಠದಿಂದ ಮೇಡಮ್. ಹೇಳಿ ಸರ್, ನಿಮ್ಮ ಪ್ರಶ್ನೆ ಏನು? ನಾ ಬ್ಲೈಂಡ್ ಇದ್ದೀನಿ. ನಾನು ನಂಗೆ ಮಧ್ಯದಲ್ಲಿ ಆಗಿದೆ, ಒಟ್ಟತ್ಲ ಬ್ಲೈಂಡ್ ಇಲ್ಲ ಮೇಡಮ್. ಮಧ್ಯದಲ್ಲಿ ಆಗಿದೆ. ಆದ್ರೆ ಮೇಡಮ್ ನಂಗೊಂದು ಪ್ರಾಬ್ಲಮ್ ಇದೆ, ಅಸ್ತಮ ಇದೆ ಮೇಡಮ್. ಮೇಡಮ್ ಅವ್ರಿಗೆ ಕೇಳೋದಿತ್ತು, ಆಯುರ್ವೇದಿಕ್ ಅಂದ್ರು. ಏನು ವ್ಯಾಯಾಮ ಏನ್ರಿ ಅದ್ರದ್ದು? ಅಸ್ತಮ ಇದೆ ಅಂತೆ ಮೇಡಮ್. ಇವರು ಸುಭಾಷ್ ಅನ್ನೋರು. ಹೇಳಿ ಸರ್, ತಮಗೇನು ಅಸ್ತಮಾ ತೊಂದರೆ ಇದೆ ರೀ? ಅಸ್ತಮ ತೊಂದರೆ ಇದೆ ಮೇಡಮ್. ನನಗೆ ಅದು ಮನೆಗ್ ಜಾಡ್ಮಿ ಹೊಡೆದ್ರು ಮೇಡಮ್, ಹುಳಿ ಜಾಸ್ತಿ ತಿಂದ್ರು, ಎಣ್ಣೆ ಜಾಸ್ತಿ ತಿಂದ್ರು, ಮನೆಗ್ ದಮ್ ಬರ್ತದೆ. ಇಲ್ಲಾಂದ್ರೆ ಏನೂ ಆಗಲ್ಲ. ಸರ್, ಇದಕ್ಕೆ ಊರ್ಲಿಂದ ಬಹಳ ಅಲರ್ಜಿ ಅದ, ಮತ್ತೆ ಅಸ್ತಮ ಪ್ರಾಬ್ಲಮ್ ಅದ ಅಂತಾರೆ ಮೇಡಮ್. ಇದಕ್ಕೆ ಏನ್ ಆಯುರ್ವೇದಿಕ್ ಅದ, ಏನ್ ಪ್ರಾಣಾಯಾಮ, ಯೋಗ ಬೀಗ ಏನ್ರ ಇದ್ದೀರಿ? ನಾ ಬ್ಲ್ಯಾಂಡ್ ಇದ್ದೀನಿ ಮೇಡಮ್. ಓಕೆ, ಖಂಡಿತವಾಗಿಯೂ ನಿಮಗೇನು ಅಂತಂದರೆ, ಮೊದಲನೇದಾಗಿ ನೀವೇ ಹೇಳಿದ್ರಿ ಇದಕ್ಕೆ ಕಾರಣ ಏನಿರ್ತದೋ ಅದನ್ನು ನಾವು ಆದಷ್ಟು ಅವಾಯ್ಡ್ ಮಾಡಬೇಕು. ನೀವು ಹೇಳಿದ್ರಿ ಹುಳಿ ಜಾಸ್ತಿ ತಿಂದರೆ ನನಗೆ ಜಾಸ್ತಿ ಆಗ್ತದೆ ಅಂತ ಹೇಳಿಬಿಟ್ಟು, ಧೂಳು ಜಾಡಿಸಿದ್ರೆ ಆಗ್ತದೆ ಅಂತ ಹೇಳಿಬಿಟ್ಟು. ಸೊ ಇನಿಷಿಯಲಿ ನೀವೇನಂತಂದರೆ ಮೊದಲು ಕಾರಣಗಳನ್ನು ಆದಷ್ಟು ದೂರ ಇಡಲಿಕ್ಕೆ ಪ್ರಯತ್ನ ಮಾಡಬೇಕು, ಮೊದಲನೇದಾಗಿ. ಎರಡನೇದಾಗಿ ಖಂಡಿತವಾಗಿಯೂ ನಮ್ಮ ಆಯುರ್ವೇದದಲ್ಲಿ ಇದಕ್ಕೆ ಚಿಕಿತ್ಸೆಯನ್ನು ನಾವು ನೀಡ್ತೀವಿ. ಅಸ್ತಮಕ್ಕೆ, ಅಲರ್ಜಿಗೆ, ಇದಕ್ಕೆಲ್ಲ ಚಿಕಿತ್ಸೆಯನ್ನು ನಾವು ನೀಡ್ತೀವಿ. ಇದ್ರ ಜೊತೆಗೆ ನೀವು ಹೇಳಿದ ಹಾಗೆ ದಿನನಿತ್ಯ ಪ್ರಾಣಾಯಾಮ ಒಂದು 15ರಿಂದ 20 ನಿಮಿಷ ನೀವು ಪ್ರಾಣಾಯಾಮವನ್ನು ಮಾಡಿದ್ರಿ ಅಂತಂದರೆ, ಸಿಂಪಲ್ಲಾಗಿ ನಿಮಗೇನೂ ಪ್ರಾಣಾಯಾಮ ನನಗೆ ಟೆಕ್ನಿಕ್ ಗೊತ್ತಿಲ್ಲ ಅಂತಂದ್ರೂ ದೀರ್ಘವಾಗಿ ನೀವು ಉಸಿರನ್ನು ತಗೊಳ್ಳೋದು, ದೀರ್ಘವಾಗಿ ಉಸಿರನ್ನು ಬಿಡುವಂಥದ್ದು. ಆಮೇಲೆ ಎರಡನೇದು ಏನಂತಂದರೆ, ನಿಮಗೆ ಎಲ್ಲರ ಕಡೆಯೂ ಇವತ್ತಿನ ದಿವಸ ಅನುಲೋಮ ವಿಲೋಮ ಅನ್ನೋಂಥದ್ದು ಭಾಳ ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅನುಲೋಮ ವಿಲೋಮ ಇರ್ಬೋದು, ಸಿಂಪಲ್ ನಮ್ಮ ಬ್ರೀದಿಂಗ್ ಎಕ್ಸಸೈಸಸ್ ಇರ್ಬೋದು, ಕಪಾಲಭಾತಿ ಇರ್ಬೋದು. ಇದನ್ನೆಲ್ಲ ನಾವು ಒಂದು 15ರಿಂದ 20 ನಿಮಿಷ ನಾವು ಪ್ರಾಣಾಯಾಮ ಮಾಡೋದ್ರಿಂದ ಬಹಳಷ್ಟು ಇದ್ರದ್ದು ಏನು ರೆಕರೆನ್ಸ್ ಅಂತ ನಾವೇನು ಹೇಳ್ತೀವಿ, ಬೇಲಿದ ಮೇಲೆ ಆಗೋದು ಅಂತ ಏನು ಹೇಳ್ತೀವಿ, ಇದನ್ನು ಖಂಡಿತವಾಗಿ ನಾವು ತಡಿಬಹುದು. ಆಮೇಲೆ ಇನ್ನೊಂದು ಭಾಳ ಮುಖ್ಯವಾಗಿ, ಈ ಅಸ್ತಮಕ್ಕೆ ಮನೆ ಮದ್ದು ಅಂತ ನಾವೇನಾದ್ರು ಹೇಳಬೇಕು ಅಂತಂದರೆ, ಅಲರ್ಜಿ ಅಥವಾ ಮನೆ ಮದ್ದಿಗೆ ಅರಿಶಿನ ಅನ್ನೋಂಥದ್ದು ದಿ ಬೆಸ್ಟ್ ಅಂತ ಹೇಳ್ತೀವಿ ನಾವು. ಅರಿಶಿನ ಅಂತ ಚಾಯ್ಸ್ ಅಂತ ಹೇಳ್ತೀವಿ ಇದಕ್ಕೆ. ನೀವೇನಂತಂದರೆ ಸಿಂಪಲ್ಲಾಗಿ ರಾತ್ರಿ ಮಲಗೋವಾಗ ಬಿಸಿ ನೀರಲ್ಲಿ ಒಂದು ಅರ್ಧ ಚಿಟಿಕೆ ಅರಿಶಿನ ಹಾಕಿಬಿಟ್ಟು, ಸ್ವಲ್ಪ ಸೈದಾ ಲವಣ ಉಪ್ಪು ಒಂದು ಚಿಟಿಕೆ ಅದರೊಳಗೆ ಹಾಕಿಬಿಟ್ಟು, ಆಮೇಲೆ ಬೆಲ್ಲ, ಇದಿಷ್ಟು ಹಾಕಿಬಿಟ್ಟು ನೀವು ರಾತ್ರಿ ಮಲಗೋವಾಗ ಬೆಳಗ್ಗೆ ಒಂದು ಸಲ, ರಾತ್ರಿಗೆ ಒಂದು ಸಲ ತೊಗೊಳ್ಬೋದು. ಇಲ್ಲ ಅಂತಂದರೆ ಹಾಲಿನಲ್ಲಿ ಹಾಕಿ ಕೂಡ ಒಂದು ಚಿಟಿಕೆ ಅರಿಶಿನವನ್ನು ಹಾಲಿನಲ್ಲಿ ಹಾಕಿ, ಈ ಗೋಲ್ಡನ್ ಮಿಲ್ಕ್ ಅಂತ ಕೊರೋನಾದಲ್ಲಿ ಬಹಳ ಫೇಮಸ್ ಆಗಿತ್ತು. ಸೊ ಇದನ್ನು ಕೂಡ ನೀವು ಪ್ರತಿನಿತ್ಯ ಮಾಡೋದ್ರಿಂದ ನಿಮಗೆ ಬಹಳ ಒಂದು ಅನುಕೂಲ ಆಗ್ತದೆ. ಆಮೇಲೆ ನಿಮ್ಮ ಬಾಕಿ ಎಲ್ಲ ನೀವು ಬಂದು ನಮ್ಮ ಹತ್ರ ಕನ್ಸಲ್ಟ್ ಮಾಡಿದರೆ ಅಥವಾ ಯಾವುದೇ ಆಯುರ್ವೇದ ತಜ್ಞರ ಹತ್ರ ನೀವು ಹೋದರೆ ನಿಮಗೆ ಹೇಳ್ತೀನಿ.
ಸಿಂಗಿಂಗ್ ಮಾಡ್ತೀನಿ ಮೇಡಮ್, ಅದು ನಂಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಹಾಂ ಸಿಂಗಿಂಗ್ ಮಾಡ್ತಾ ಇದ್ದೀರಿ. ಮೇಡಮ್. ಸರ್ ಸಿಂಪಲ್ ನಿಮಗೆ ಮೇಡಮ್. ಇದಕ್ಕೊಂದು ನಿಮಗೆ ಮನೆಯಲ್ಲಿ ನಾನು ಹೇಳ್ಬೋದು ಅಂತಂದರೆ ಒಂದು ರೆಮಿಡಿ ಅಂತಂದರೆ ಎಳ್ಳೆಣ್ಣೆ ಮನೆಯೊಳಗೆ ಎಳ್ಳೆಣ್ಣೆ ಇರ್ತದೆ ಹೆಂಗಿದ್ರು ಒಂದು ಗ್ಲಾಸ್ ಬಿಸಿ ನೀರಿಗೆ ಉಗುರು ಬೆಚ್ಚಗೆ ನೀರಿಗೆ ಒಂದು ಸ್ವಲ್ಪ ಚಿಟಕಿ ಉಪ್ಪು ಹಾಕಿಬಿಟ್ಟು 2 ಚಮಚ ಎಳ್ಳೆಣ್ಣೆ ಹಾಕಿಬಿಟ್ಟು ಅದರಿಂದ ಬಾಯಿಯನ್ನು ಮುಕ್ಕಳಿಸ್ಬೇಕು ಸರ್. ಬಾಯಿ ಒಳಗೆ ಇಟ್ಕೊಂಡಿರಬೇಕು. ಎಲ್ಲಿವರೆಗೂ ನಮ್ಮ ಕಣ್ಣಲ್ಲಿ ನೀರು ಬರ್ತದೋ ಅಲ್ಲಿ ತನಕ ಬಾಯಿ ಒಳಗೆ ಇಟ್ಕೊಂಡು ಉಗುಳಬೇಕು. ಇದನ್ನು 2 ರಿಂದ 3 ಸಲ ನೀವು ಡೈಲಿ ಮಾಡೋದ್ರಿಂದ ನಿಮ್ಮ ಏನು ಮುಖದಲ್ಲಿ ಇರುವಂಥ ಮಸಲ್ಸ್ ಅಂತ ನಾವು ಮಾಂಸಪೇಶಿಗಳು ಅಂತ ಏನು ಹೇಳ್ತೀವಿ ಇದು ಗಟ್ಟಿ ಆಗ್ತದೆ. ಈ ಗಟ್ಟಿ ಆಗೋದ್ರಿಂದ ನಿಮಗೆ ಸಿಂಗಿಂಗು ಅದಕ್ಕೆಲ್ಲನೂ ಭಾಳ ಒಂದು ಬಲವನ್ನು ಕೊಡುವಂಥದ್ದಾಗ್ತದೆ. ಹಾಂ, ಧನ್ಯವಾದ ಪೂಜಾರಿ ಅವರೇ. ಹಾಂ, ನಮಸ್ಕಾರ. ಇನ್ನೊಂದು ಕರೆ ಇದೆ ಅಂತೆ, ನೋಡೋಣ. ಹಲೋ, ಯಾರು ಮಾತಾಡೋದು? ನಾವು ಬೀದರ್ ಜಿಲ್ಲೆಯಲ್ಲಿ ಮಾತಾಡೋದ್ರಿ. ಬೀದರ್ಲಿಂದ ಮಲ್ಲಮ್ಮ ರೀ, ಸಿರ್ಸಿ ಗ್ರಾಮಲ್ಲಿನ್ರಿ. ಓ, ಮಲ್ಲಮ್ಮ ಅವರು. ಮಲ್ಲಮ್ಮ ಅವರೇ, ಏನು ಪ್ರಶ್ನೆ ನಿಮ್ಮದು? ನಂಗೆ ಬಿ ಕಾಣೋದಿಲ್ರಿ ಮೇಡಮ್. ಹಾಂ, ಅದಕ್ಕೇನಾಯಿತು? ಏನು ಮಾಡ್ತಾ ಇದ್ದೀರಿ ಮಲ್ಲಮ್ಮ? ಏನಿಲ್ರಿ, ಮನೆಯಲ್ಲೇ ಇರ್ತೇನ್ರಿ. ಮನೆಯಲ್ಲೇ ಇರ್ತೀರಿ. ಇಲ್ಲಿ ದೃಷ್ಟಿ ದಿವ್ಯ ಚೇತನರಾಗಿರುವಂಥ ಪದ್ಮಾವತಿ ಮೇಡಮ್ ಅವರು ಬಂದಾರೆ. ಅವ್ರು ಏನೆಲ್ಲ ಸಾಧನೆ ಮಾಡ್ಯಾರೆ ಗೊತ್ತ್ರಿ? ಹಾಂ, ಈಗ ಯಾರ ಜೊತೆ ಮಾತಾಡ್ಬೇಕಂತೀರಿ? ನಿಮ್ದು ಏನಾರು ಪ್ರಶ್ನೆ ಇದೆನಾ ಆರೋಗ್ಯದ ಬಗ್ಗೆ? ಕಣ್ ಕಾಣಲ್ಲ ರೀ, ಏನಾರ ಇಲಾಜ್ ಅದೇನೋ ಅಂತ ಕೇಳ್ತಾ ಇದ್ದೇನ್ರಿ. ನಾವ್ ಬಿ MC ಮೋದಿ ಬಲ್ ಹೋಗಿದ್ದೇವ್ರಿ ಹಾಸ್ಪಿಟಲ್ಗೆ. ಇವು ಕಣ್ಣಿನ ನರ ವೀಕ್ ಆಗ್ಯಾವ, ಇಲಾಜ್ ಇಲ್ಲ ಅಂತ ಹೇಳ್ಯಾರ್ರಿ ಡಾಕ್ಟರ್. ಹೌದ್ರಿ? ಹಾ ರೀ, ಮತ್ತೇನಾರ ಹೊಸದು ಬಂದದೇನೋ ಅಂತ ಕೇಳ್ತಾ ಇದ್ದೇನ್ರಿ. ಈಗ ವಯಸ್ಸೆಷ್ಟು ತಮ್ಮದು? ನಮ್ದು ವಯಸ್ಸು 40 ರೀ. 40. ಇದು ದೃಷ್ಟಿ ಹೋಗಿ ಎಷ್ಟು ದಿವಸ ಆಯ್ತು ನಿಮಗೆ? ನನ್ಗೆ 7ನೇ ಕ್ಲಾಸ್ ಶಾಲಿಗೆ ಹೋಗತಕ್ಕ ಹೋಗಿದ್ದೇನ್ರಿ. 7ನೇ ಕ್ಲಾಸ್ ಮುಗಿತಕ್ಕೆ ಹೋಗ್ಯಾವ. ಈಗ ಏನು ನಿಮಗೆ ಬೆಳಕು ಕೂಡ ಕಾಣಿಸಲ್ಲ ನಿಮಗೆ? ಬಿಸಿಲು ಕಾಣಿಸ್ತದ್ರಿ, ಅಲ್ಪ ಸ್ವಲ್ಪ ಕಾಣಿಸ್ತದ್ರಿ. ಅಲ್ಪ ಸ್ವಲ್ಪ ನಿಮಗೆ ಕಾಣಿಸ್ತದ ಬಿಸಿಲು? ಹಾಂ. ಓಕೆ. ಇದಕ್ಕೆ ನೋಡ್ರಿ, ಕಣ್ಣಿನ ದೃಷ್ಟಿಗೆ ನಾನೀಗ ಖಚಿತವಾಗಿ ನಿಮಗೆ ಏನಿದೆ ಅಂತ ನೋಡೋ ತನಕ ನನಗೆ ಹೇಳೋದು ಕಷ್ಟ ಆಗ್ತದೆ. ಆದರೂ ನಾನು ನಿಮಗೆ ಮನೆಯಲ್ಲಿ ಏನಾದ್ರು ಹೇಳ್ಬೋದು ಅಂತಂದರೆ ನೆಲ್ಲಿಕಾಯಿ ಪೌಡರ್ ಏನಿದೆ ನಿಮ್ಮ ಕಣ್ಣಿನ ದೃಷ್ಟಿಗೆ ಭಾಳ ಒಳ್ಳೆಯದು. ಇದು ರಾತ್ರಿ ಮಲ್ಕೊಳ್ಳುವಾಗ ನೀವು ಒಂದು ಅರ್ಧ ಚಮಚ ನೆಲ್ಲಿಕಾಯನ್ನು ಜೇನುತುಪ್ಪದಲ್ಲಿ ಕಲಿಸ್ಬಿಟ್ಟು ಇದನ್ನು ಸೇವನೆಯನ್ನು ನೀವು ಮಾಡಬಹುದು. ಆಮೇಲೆ ಇನ್ನೂ ಅಂತ ಏನಂತಂದರೆ ಅದೇ ನಿಮಗೆ ನಾನು ಹೇಳಿದ ಹಾಗೆ ಇದ್ರ ಬಗ್ಗೆ ವಿಸ್ತಾರವಾಗಿ ನಿಮಗೆ ಖಚಿತವಾಗಿ ಹೇಳಬೇಕು ಅಂದರೆ ನೀವು ತಜ್ಞರ ಹತ್ರ ಹೋಗಿ ಒಂದು ಸಲ ಕನ್ಸಲ್ಟ್ ಮಾಡಿದಾಗಲೇ ನಿಮ್ಗೆ ಅದು ಪ್ರಾಬ್ಲಮ್ ಏನಿದೆ ಅದಕ್ಕೆ ಏನು ಇದೆಯಾ ಇಲ್ವಾ ಅಂತ ಹೇಳಲಿಕ್ಕೆ ಸಾಧ್ಯವಾಗ್ತದೆ. ಎಲ್ಲ ಕಡೆ ಹೋಗಿದ್ದೇವ್ರಿ, ಇಲಾಜ್ ಇಲ್ಲಮ್ಮ ಅಂತ ಹೇಳಿರಿ ಡಾಕ್ಟರ್. ನೀವು ಬೇಕಿದ್ರೆ ಆಯುರ್ವೇದ ವೈದ್ಯರ ಹತ್ರ ಒಂದ್ಸಲ ಹೋಗಿ ಅಲ್ಲಿ ಹೋಗಿ ಅಲ್ಲೇ ಆಯುರ್ವೇದ ಡಾಕ್ಟರ್ ಹತ್ರ. ಬೀದರಲ್ಲೂ ಇದೆ, ಎಲ್ಲ ಕಡೆನೂ ಇದಾವೆ ಆಯುರ್ವೇದ ಆಸ್ಪತ್ರೆಗಳು, ಎಲ್ಲ ಕಡೆನೂ ಇರ್ತವೆ. ಧನ್ಯವಾದ ಮಲ್ಲಮ್ಮವ್ರೆ. ಮತ್ತೆ ಪದ್ಮಾವತಿ ಅವ್ರ ಜೊತೆಗೆ ಏನಾದ್ರು ಮಾತಾಡೋದಿದೆ? ಇಲ್ಲ ರೀ. ಹಾಂ, ಓಕೆ, ಧನ್ಯವಾದ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮೇಡಮ್, ಈಗ ನಾವು ನೋಡಿದ್ವಿ ಮಲ್ಲಮ್ಮ ಅವರು ನೋಡ್ತೀವಿ, ಆಮೇಲೆ ಪದ್ಮಾವತಿ ಮೇಡಮ್ ಸ್ವಲ್ಪ ಏನೋ ಕಾಣುತ್ತೆ ಅಥವಾ ಬೆಳಕಷ್ಟೇ ಕಾಣುತ್ತೆ, ಅಸ್ಪಷ್ಟ ದೃಷ್ಟಿ. ಈ ರೀತಿ ಆಗಲಿಕ್ಕೆ ಕಾರಣ ಏನು ಅಂತೀರಿ? ಇದಕ್ಕೆ ಮೊದಲನೇದಾಗಿ ಬಹಳಷ್ಟು ನಾವು ನೋಡೋದು ಅಂತಂದರೆ ಈ ಸಂಬಂಧಗಳಲ್ಲಿ ಏನು ಮದುವೆಯನ್ನು ಆಗ್ತಾರೆ ತಾಯಿ ತಂದೆ ಅನ್ನೋಂಥದ್ದು. ಈಗ ಸೋದರತ್ತೆ ಮಗ ಇರ್ಬೋದು, ಮಾವನ ಮಗ ಇರ್ಬೋದು, ಇದು ಕಾನ್ಸಂಗ್ವೈನ್ ಮ್ಯಾರೇಜಸ್ ಅಂತ ನಾವು ಹೇಳ್ತೀವಿ. ಸೊ ಈ ಥರದ್ದು ಒಂದು ಮದುವೆ ಆದಾಗ ಅಂಥ ದಂಪತಿಗಳಿಗೆ ಏನು ಮಕ್ಕಳು ಹುಟ್ಟುತ್ತಾರೆ ಇಂಥವರಲ್ಲಿ ಜಾಸ್ತಿ ಈ ಥರದ್ದು ಒಂದು ತೊಂದರೆಗಳನ್ನು ನಾವು ನೋಡ್ತೀವಿ, ಕಣ್ಣಿನ ದೋಷವನ್ನು ನಾವು ನೋಡ್ತೀವಿ. ಅದು ಬಿಟ್ಟರೆ ಮತ್ತೆ ಬೇರೆ ಬೇರೆ ಕಾರಣಗಳು ಇರಬಹುದು. ಈಗ ಸಣ್ಣ ವಯಸ್ಸಿನಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಇನ್ಫೆಕ್ಷನ್ ಆಗಿರಬಹುದು, ಅಥವಾ ಕಣ್ಣಿನಲ್ಲಿ ಒಂದು ಗ್ಲಾಕೋಮಾ ಅಂತ ನಾವು ಹೇಳ್ತೀವಿ, ಕಣ್ಣಿನ ಒಂದು ಪ್ರೆಷರ್ ಜಾಸ್ತಿ ಆಗಿರ್ಬೋದು, ಅದರಿಂದನೂ ಅವರು ಕಣ್ಣು ಕಳ್ಕೊಂಡಿರ್ಬೋದು, ಅಥವಾ ಏನಾದ್ರು ಇಂಜುರಿ ಆಗಿರ್ಬೋದು, ಅದರಿಂದನೂ ಅವರು ಕಣ್ಣನ್ನು ಕಳ್ಕೊಂಡಿರ್ಬೋದು. ಒಂದು ಕರೆ ಇದೆ. ಹಲೋ, ಹೇಳಿ, ಯಾರು ಮಾತಾಡೋದು? ನಮಸ್ಕಾರ ಮೇಡಮ್ ಅವರೇ. ನಮಸ್ಕಾರ, ಯಾರು ಮಾತಾಡೋದು? ಯಾದಗಿರಿ ಜಿಲ್ಲೆ ಸುರಪುರದಿಂದ ರಾಘವೇಂದ್ರ ಬಕ್ರಿ ಅಂತ. ರಾಘವೇಂದ್ರ ಬಕ್ರಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಹೇಳಿ, ನಿಮ್ಮ ಪ್ರಶ್ನೆ ಏನು? ಎಲ್ಲರಿಗೂ ಮೇಳ ದಿನಾಚರಣೆ ಶುಭಾಶಯಗಳು. ಧನ್ಯವಾದ. ಹೇಳ್ರಿ, ಪ್ರಶ್ನೆ ಏನಾದ್ರು? ಇತ್ತೀಚೆಗೆ ಇದು ಗ್ರಾಮ ಮತ್ತು ತಾಲೂಕು ಮಟ್ಟದಲ್ಲಿ ಜಿಲ್ಲಾ
ಮತ್ತು ರಾಜ್ಯ ಮಟ್ಟದಲ್ಲಿ ಇದು ಮಹಿಳಾ ದಿನಾಚರಣೆ ಆಗ್ಲಿ ಅಂತ ನಾ ಕೇಳ್ಕೊತೀನಿ. ಭಾಳ ಸಂತೋಷ. ಯಾಕಂದರೆ ನೀವು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಎಲ್ಲ ಮಟ್ಟದಲ್ಲೂ ಮಹಿಳಾ ದಿನಾಚರಣೆ ಆಚರಿಸ್ಬೇಕು ಅಂತ ಹೇಳ್ತಾ ಇದ್ದೀರಿ. ನಮಗಂತೂ ಬಹಳ ಸಂತೋಷ ಆಗಿದೆ. ಅದನ್ನೆಲ್ಲ ನೀವೆಲ್ಲ ಸೇರಿ ಮಾಡಬೇಕು. ನಾವಂತೂ ಸಹಕಾರ ಕೊಡ್ತಾ ಇದ್ದೀವಿ. ಇಲ್ಲಿ ಪ್ರತಿಯೊಂದು ಇಲಾಖೆಯಲ್ಲಿ ಮಹಿಳಾ ದಿನಾಚರಣೆ ಆಗ್ತೀವಿ, ನಾವು ಸಹಕಾರ ಕೊಡ್ತಾ ಇದ್ದೀವಿ. ನಾವು ಸಹಿತ ಇಲ್ಲಿ ನಮ್ಮ ಸುರಪುರ ತಾಲೂಕು ಮಟ್ಟದಲ್ಲಿ ಸಹ 9ನೇ ತಾರೀಕು ನಮ್ಮ ಸಂಘ ಸಂಸ್ಥೆಯಿಂದ ಮಾಡ್ತಾ ಇದ್ದೀವಿ. ಅದರಲ್ಲಿ ನಮ್ಮದು ಈ ದೃಷ್ಟಿ ಮೇಡಮ್ ಚೇತನ್ ಮೇಡಮ್ ಇದ್ದಾರಲ್ಲ, ಅವ್ರದ ಪರಿಚಯ ಮತ್ತು ಅವ್ರ ಸಾಧನೆ ಕೇಳ್ಬೇಕು. ಆಯ್ತಾಯ್ತು ರೀ. ಭಾಳ ಹಲೋ ಹಲೋ ಹೇಳಿ. ಹಲೋ, ಅದೇ ಡಾಕ್ಟರ್ ಮತ್ತು ಇವ್ರದ್ದು ಸ್ವಲ್ಪ ಪರಿಚಯ ಮಾಡಿಕೊಟ್ರೆ ಒಳ್ಳೇದು. ಅದೇ ನಮ್ಮ ಕಡೆ ಪವರ್ ಹೋಗಿತ್ತು. ಹೌದಾ, ಕಾರ್ಯಕ್ರಮದ ಮೊದಲು ಅವರು ಪರಿಚಯ ಮಾಡಿಕೊಟ್ರು. ನೀವು ಕೇಳ್ತಾ ಇದ್ದರೆ ನಿಮಗೆ ಗೊತ್ತಾಗ್ತದೆ. ಆಮೇಲೆ ಗೊತ್ತಾಗುತ್ತೆ, ನಾವು ನಿಮ್ಗೆ ಅಪ್ಲೋಡ್ ಮಾಡ್ತೀವಿ ಅಂತ. ಇಲ್ಲ, ನಮ್ಮ ಕಡೆ ಟೋಟಲಿ ಪವರ್ ಹೋಗಿದೆ. ಹೌದೇನ್ರಿ? ಹಾಂ ಹಾಂ ಹಾಂ. ಆಮೇಲೆ ನಾವು ನಿಮಗೆ ಈ ಕಾರ್ಯಕ್ರಮ ಕೇಳ್ತಾ ಇರಿ, ಅವ್ರ ಪರಿಚಯ ಆಗ್ತಾ ಹೋಗುತ್ತೆ. ಹಾಂ, ಮೊದಲೇ ಅವರು ಮಾಡಿಕೊಟ್ಟಿದ್ದಾರೆ ಪರಿಚಯ. ಧನ್ಯವಾದ. ಹಾಂ, ಮಹಿಳೆಯರ ಬಗ್ಗೆ ಇಷ್ಟೊಂದು ಸಹೋದರ ಸಹೋದರಿಯರ ಹಲೋ, ಬಹುಶಃ ಕರೆ ಕಟ್ಟಾಯ್ತು ಅನಿಸುತ್ತೆ. ಇನ್ನೊಂದು ಕರೆ ಇದೆ, ನಾವು ಸ್ವೀಕರಿಸೋಣ. ರಾಘವೇಂದ್ರ ಭಕ್ರಿ ಅವರಿಗೆ ಧನ್ಯವಾದ ಹೇಳ್ತಾ ಇನ್ನೊಂದು ಕರೆ. ಹಲೋ. ಹಲೋ ರೀ ಮೇಡಮ್. ಹಾಂ, ಹೇಳ್ರಿ, ತಾವ್ಯಾರು ಮಾತಾಡೋದು? ನಮ್ಮ ಹೆಸರು ಭೀಮರಾಯ್ ಮೇಡಮ್ ಅವರೇ, ಜೇವರ್ಗಿ ಮೇಡಮ್ ಅವರೇ. ಭೀಮರಾಯ್ ಅವರು? ಹ್ಞೂ ರೀ ಮೇಡಮ್ ಅವರೇ. ಹಾಂ, ಜೇವರ್ಗಿ ತಾಲೂಕು. ಎಲ್ಲಿಂದ ಮಾತಾಡೋದು? ಕೊಡ್ಚಿ ಗ್ರಾಮ ರೀ ಮೇಡಮ್. ಕೊಡಚಿಯಿಂದ ಮಾತಾಡ್ತಾ ಇದ್ರಿ. ಹಾಂ, ಹೇಳ್ರಿ ಭೀಮರಾಯ್ ಅವರೇ, ಏನು ಪ್ರಶ್ನೆ ಕೇಳಬೇಕಾಗಿತ್ತು? ಇಲ್ಲಿ ಆಯುರ್ವೇದ ಡಾಕ್ಟರ್ ಮೇಡಮ್ ಇದ್ದಾರೆ, ಹಾಗೆ ದೃಷ್ಟಿ ದಿವ್ಯ ಚೇತನ ಮಹಿಳೆ ಪದ್ಮಾವತಿ ಪಾಟೀಲ್ ಅವರಿದ್ದಾರೆ. ಪದ್ಮಾವತಿ ಮೇಡಮ್ ಅವರಿಗೆ ನಮಸ್ಕಾರ. ನಮಸ್ಕಾರ. ನಮಗನ ಕಣ್ಣು ಕಾಣಿಸಲ್ರಿ ಮೇಡಮ್ ಅವರೇ. ಸೆಕೆಂಡ್ PUC ಓದ್ನಾಕ ಕಣ್ಣು ಹೋಗ್ಯಾವ್ರಿ ಮೇಡಮ್ ಅವರೇ. ಈಗ ನಾವ್ ಮುಂದೆ ಓದ್ಬೇಕಂತ ಎಲ್ಲ ಆಸೆ ಇದ್ರಿ. ನಾವು ಕೇಳ್ಬೇಕಾಗಿತ್ತು. ಮತ್ತೆ ಸೆಕೆಂಡ್ PUC ಓದ್ನಾಕ ಆಟೋಮೆಟಿಕ್ ಕಣ್ಣು ಹೋಗ್ಯಾವ್ರಿ. ಬೆಂಗಳೂರು ನಿಮಾನ್ಸ್ ಆಸ್ಪತ್ರೆಯಲ್ಲಿ ಕಣ್ಣು ಮರ ಆಪ್ಷನ್ ಎಲ್ಲ ಮಾಡ್ಯಾರ. ನಮ್ಗನ್ನ ಓದ್ಬೋದು. ನೀವು ಇವಾಗ್ಲೂ ಓದ್ಬೋದ್ರಿ ಮೇಡಮ್. ಹಾಂ, ಓದ್ಬೋದು. ನಿಮಗೊಂದು ಬರಹಗಾರಕ್ಕೆ ಕೊಡ್ತಾರೆ, ರೈಟ್ರಿಗೆ ತೊಗೋಬೋದು, ನೀವು ಪ್ರಾಕ್ಟೀಸ್ ಮಾಡ್ಬೋದು. ಓದೋಕ್ಕೇನು ಇವಾಗ ಎಲ್ಲ ತುಂಬ ಅಡ್ವಾನ್ಸು, ಎಲ್ಲ ಕ್ಯಾಸೆಟ್ಗಳೇ ಸಿಗ್ತಾವ, ಪುಸ್ತಕಗಳು ಎಲ್ಲ ಸಿಗ್ತಾವೆ. ಕ್ಯಾಸೆಟ್ ಎಲ್ಲ ಮಿತ್ರ ಜ್ಯೋತಿ ಅಂತ ಒಂದು ಬ್ಲೈಂಡ್ ಸಂಸ್ಥೆ ಇದೆ. ಆ ಒಂದು ಸಂಸ್ಥೆಯಿಂದ ನಿಮಗೆಲ್ಲ ಸಬ್ಜೆಕ್ಟ್ದು ಕ್ಯಾಸೆಟ್ ಸಿಗ್ತಾವ. ನಾವು ಆ ಕ್ಯಾಸೆಟ್ ಎಲ್ಲ ತೊಗೊಂಡು ಬಂದು ಕೇಳ್ತಾ ಇರೋದು. ನಿಮಗೆ ಟೈಮ್ ಆದಾಗ ಏನೇನು ಸಬ್ಜೆಕ್ಟ್ ಇರ್ತೋ ಅಷ್ಟು ಕ್ಯಾಸೆಟ್ ಮಾಡಿ ಕೊಡ್ತಾರೆ. ನೀವು ಕೇಳಿ ಬೇಕಾದ್ರೆ ಬರಹಗಾರಕ್ಕೆ ತೊಗೊಂಡು ಪರೀಕ್ಷೆ ವೇಳಕ್ಕೆ ನೀವು ಪರೀಕ್ಷೆ ಬರೀಬೋದು ಆರಾಮಾಗಿ. ನಾನು ಸೆಕೆಂಡ್ PUC ಡೈರೆಕ್ಟ್ ಕಟ್ಟಿರೋದು. ನನಗೂ ಹಿಂಗೆ ಪ್ರಾಬ್ಲಮ್ ಆಗಿ ನನಗೆ ಒಬ್ಬರು ಅನುಕೂಲ ಮಾಡಿಕೊಟ್ರು. ನನಗೆ ಓದಲಿಕ್ಕೆ ಒಬ್ಬರು ಕಾಲೇಜಲ್ಲಿ ಪಾಠ ಕೇಳಲಿಕ್ಕೆ ಅನುಕೂಲ ಮಾಡಿಕೊಟ್ಟು ನನಗೆ ಒಬ್ಬಳು ಫಸ್ಟ್ PUC ಹುಡುಗಿ ರೈಟ್ರ್ ತೊಗೊಂಡೆ. ಸುಮಾರು ಒಂದು 75 ಭಾಗ ಉತ್ತರನ ನಾನೇ ಹೇಳಿದ್ದೀನಿ. ಹಂಗಾಗಿ ನೀವು ಖಂಡಿತ ಮಾಡ್ಬೋದು. ನೀವು ಮಾಡ್ತೀರಾ, ಟ್ರೈ ಮಾಡಿ. ನಿಮ್ಗೇನಾದ್ರು ಹೆಲ್ಪ್ ಬೇಕಂದ್ರೂ ನನ್ನ ನಂಬರ್ ತೊಗೊಳ್ಳಿ, ನಂಬರ್ ಇಟ್ಕೊಳ್ಳಿ. ಏನಾದ್ರು ಹೆಲ್ಪ್ ಬೇಕಂದ್ರೂ ನಾನು ಹೆಲ್ಪ್ ಮಾಡಿಕೊಡ್ತೀನಿ ನಿಮಗೆ. ಎಲ್ಲರೂ ಕಾಂಟ್ಯಾಕ್ಟು, ಕ್ಯಾಸೆಟ್ಟು ಅವು ಇವು ಬೇಕಂದ್ರೂ ನಾನು ತರಿಸ್ಕೊಡೋಕ್ಕೆ ಹೆಲ್ಪ್ ಮಾಡ್ತೀನಿ. ಭೀಮರಾಯ್ ಅವರೇ, ಸಂತೋಷ ಆಯ್ತಲ್ಲ? ಹಾಂ, ನೀವು ಓದೋದು ಬಿಡಬೇಡಿ. ಹಾಂ, ಮನಸ್ಸು ಪ್ರಯತ್ನ ಮಾಡಿದ್ರೆ ಎಲ್ಲನೂ ಸಾಧ್ಯ ಇದೆ. ಅದು ಈಗಿನ ಕಾಲದಲ್ಲಿ ಎಲ್ಲ ಅವಕಾಶಗಳಿದ್ದಾವೆ. ಓದೋದನ್ನು ಬಿಡಬೇಡಿ, ಓದಿ ವಿದ್ಯಾಭ್ಯಾಸ ಮುಂದುವರಿಸಿ. ಹಾಂ, ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಮೇಡಮ್, ನೀವು ಹೇಳ್ತಾ ಇದ್ರಿ, ಈಗ ಭಾಳಷ್ಟು ನಮ್ಮ ಕೇಳುಗರು ಸಹ ದೃಷ್ಟಿ ದಿವ್ಯಚೇತನರೇ ಕರೆಯನ್ನು ಮಾಡ್ತಾ ಇದ್ದಾರೆ. ನಾವು ಏಕೆಂದರೆ ಅದು ಭಾಳಷ್ಟು ಜನ ನಾವು ಹೇಳ್ತೀವಿ, ಬಾಲ್ಯದಲ್ಲಿ ವಿಟಮಿನ್ ಎ ಕೊರತೆಯಿಂದ ಸ್ವಲ್ಪ ದೃಷ್ಟಿ ಕಡಿಮೆ ಆಗ್ತದೆ ಅಂತ ಹೇಳ್ತೀವಿ. ಈಗ ನಾವು ಈ ಒಂದು ಮಹಿಳೆ ಅಥವಾ ಇವು ದಿನಾಚರಣೆಗೆ
ಗಮನದಲ್ಲಿ ಇಟ್ಕೊಂಡು ಮಾತಾಡಿದಾಗ ಇನ್ಸ್ಪೈರ್ ಇನ್ಕ್ಲೂಷನ್ ಅನ್ನೋದು ಈ ಬಾರಿಯ ಒಂದು ಥೀಮ್ ಆಗಿದೆ. ಅಂದರೆ ಎಲ್ಲರನ್ನ ಮಹಿಳೆಯರ ಒಳಗೊಳ್ಳುವಿಕೆ, ಸೇರ್ಪಡೆ ಮಾಡ್ಕೊಳ್ಳಿ, ಎಲ್ಲದರಲ್ಲೂ ಸೇರ್ಪಡೆ ಮಾಡಿಕೊಳ್ಳಿ ಮಹಿಳೆಯನ್ನು ಅಂತ ಹೇಳ್ತಿದ್ರು. ಈಗ ಅದು ನಾವು ಲಿಂಗ ತಾರತಮ್ಯ ನಾವು ಮನೆಯಲ್ಲೇ ಬಿಡಬೇಕು. ಮಹಿಳೆಯೂ ಅಂದರೆ ಒಬ್ಬ ಮಗಳು ಮಗ ಇದ್ದಾಗ ಇಬ್ಬರಿಗೂ ಸಮಾನ ಅವಕಾಶಗಳು ಮನೆಯಲ್ಲಿ ದೊರಕಬೇಕು ಅವಳಿಗೆ. ಈಗ ದೊರಕ್ತಾ ಇದ್ದೇನೆ ಅಥವಾ ಅವಳು ಸದೃಢಳಾಗಬೇಕು ಅಂತಂದರೆ ನೀವು ಕೆಲವೊಂದು ಹೇಳಿದ್ರಿ. ಆದರೂ ಈಗ ನಾವು ಮನೆಯಲ್ಲಿ ಏನು ಮಾಡ್ತೀವಿ ಅಂತಂದರೆ, ಈಗ ಒಬ್ಬ ತಮ್ಮ ಇದ್ದಾನೆ ಅಂತಂದರೆ ಯಾವುದೋ ಒಂದು ಭಾರವಾದ ವಸ್ತು ಮೇಲೆ ಎತ್ತಿಡಬೇಕು ಅಂತಂದರೆ ಅಕ್ಕನ ಕಡೆ ಆಗಲ್ಲ, ನಾನೇ ಅವನು ಎತ್ತಿಡಲಿ ಅಂತ ಈ ರೀತಿ ಹೇಳ್ತಾ ಇರ್ತಾರೆ. ಅಂದರೆ ಅವಳು ಸ್ವಲ್ಪ ವೀಕು ಅಂತ ಬಿಂಬಿಸ್ತಾರೆ. ಅದಕ್ಕಾಗಿ ಅವಳು ಬಾಲ್ಯದಲ್ಲಿ ಯಾವಾಗಿಂದ ಅವಳು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಆ ಹುಡುಗಿ ಆದವಳು. ಈಗ ನೋಡಿ ಮೇಡಮ್, ನೀವು ಹೇಳಿದ ಹಾಗೆ ನಿಜವಾಗ್ಲೂ ಈಗ ರಚನಾತ್ಮಕವಾಗಿಯೂ ಕೂಡ ಮಹಿಳೆಯರಲ್ಲಿ ಪುರುಷರಲ್ಲಿ ಈ ಅನಾಟಮಿಕಲ್ ಸ್ಟ್ರಕ್ಚರ್ ಅಂತ ಏನು ಹೇಳ್ತೀವಿ ಸ್ವಲ್ಪ ಭಿನ್ನವಾಗಿ ಇದ್ದೇ ಇರ್ತದೆ. ಅದು ಪ್ರಕೃತಿ, ಅದನ್ನಂತೂ ನಾವೇನು ಮಾಡಲಿಕ್ಕಾಗೋದಿಲ್ಲ. ಆದರೆ ನಾನು ಹೇಳೋದಿಲ್ಲಿ ಮುಖ್ಯವಾಗಿ ಪೋಷಕರದ್ದು ಒಂದು ಜವಾಬ್ದಾರಿ ಜಾಸ್ತಿ ಆಗಿರ್ತದೆ. ಇಲ್ಲಿ ಹುಡುಗಿಯರಿಗೆ ಹುಡುಗನಿಗೆ ಮಕ್ಕಳಲ್ಲಿ ಗಂಡು ಮಗು ಇರ್ಬೋದು, ಹೆಣ್ಣು ಮಗು ಇರ್ಬೋದು, ಸಮಾನವಾದ ಒಂದು ಅವಕಾಶಗಳನ್ನು ಅವರಿಗೆ ಕಲ್ಪಿಸ್ಕೊಡ್ಬೇಕು ಅವರು. ಆಮೇಲೆ ಎರಡನೇದಾಗಿ ಸಾಮಾನ್ಯವಾಗಿ ಪೋಷಕರು ಈಗ ಮಗುವಿಗೆ ಚಿಕ್ಕದಿದ್ದಾಗ ಅದಕ್ಕೆ ಬುದ್ಧಿ ಇರೋದಿಲ್ಲ, ಏನು ಮಾಡಬೇಕು ಏನಿಲ್ಲ ಅಂತ ಗೊತ್ತಾಗೋಲ್ಲ. ಹಾಗಾಗ್ಬಿಟ್ಟು ಪಾಲಕರು ಅಥವಾ ಪೋಷಕರನ್ನು ನೋಡಿಬಿಟ್ಟು ಕಲ್ತ್ಕೊಳ್ಳೋದು ಜಾಸ್ತಿ ಇರ್ತದಲ್ಲಿ. ಆಮೇಲೆ ಹಾಗಾಗ್ಬಿಟ್ಟು ಆಯುರ್ವೇದದಲ್ಲಿ ಆರೋಗ್ಯದ ಸೂತ್ರಗಳು ಅಂತ ನಾವು ಹೇಳ್ತೀವಿ. ಇಲ್ಲಿ ಮುಖ್ಯವಾಗಿ ನಮ್ಮ ದಿನ ಸ್ಟಾರ್ಟ್ ಆಗೋದೇ ಬೆಳಗ್ಗೆ ಎದ್ದಾಗಿನಿಂದ ಸ್ಟಾರ್ಟ್ ಆಗೋವಂಥದ್ದು. ಇವತ್ತಿನ ದಿವಸ ನಾವು ಭಾಳಷ್ಟು ನೋಡ್ತಾ ಇದ್ದೀವಿ. ನಾವೇನಂತೀವಿ ಅಂತಂದರೆ, ಈ ಕಂಪ್ಯೂಟರ್ ಸಿಸ್ಟಮ್ ಆನ್ ಮಾಡಿದಾಗ ನಾವು ಹೆಂಗೆ ಒಂದು ಸಲ ರಿಫ್ರೆಶ್ ಬಟನ್ ಅಂತ ಒತ್ತಿದಾಗ ಅದು ಎಲ್ಲ ಸೆಟ್ ರೈಟ್ ಆಗಿಬಿಡ್ತದೋ, ಆರೋಗ್ಯದ ದೃಷ್ಟಿಯಿಂದ ಆಯುರ್ವೇದ ಹೇಳ್ತದೆ, ನೀವು ಮೊದಲು ಬೇಗ ಎದ್ರಿ ಅಂದರೆ ನಿಮ್ಮ ಸಿಸ್ಟಮ್ ಸೆಟ್ ರೈಟ್ ಆಗಿಬಿಡ್ತದೆ ಅಂತ ಹೇಳ್ತಾರೆ. ನೀವು ಮೊದಲು ಬೇಗ ಏಳಬೇಕು. ಎದ್ದಾಗ ಬ್ರಾಹ್ಮಿ ಮುಹೂರ್ತ ಅಂತ ನಮ್ಮಲ್ಲಿ ಹೇಳ್ತಾರೆ. ಸೂರ್ಯೋದಯಕ್ಕಿಂತ 1-1.5 ಗಂಟೆ ಮುಂಚೆ ಏಳ್ಬೇಕು ನೀವು. ಎದ್ರಿ ಅಂತಂದರೆ ಆಟೋಮ್ಯಾಟಿಕಲಿ ನಮ್ಮ ಇಂಟರ್ನಲ್ ಏನು ಒಂದು ಬಯೋಸಿಸ್ಟಮ್ ಇದೆ, ಎನ್ವಿರಾನ್ಮೆಂಟ್ ಇದೆ, ಅದು ಪರಿಶುದ್ಧವಾಗಿಬಿಡ್ತದೆ ಅಂತ ಹೇಳ್ತಾರೆ. ಸೆಟ್ ರೈಟ್ ಆಗ್ತದೆ ಅಂತ ಎಲ್ಲ ನಮ್ಮ ಫಿಸಿಯಾಲಜಿಕಲ್ ಆ್ಯಕ್ಟಿವಿಟೀಸು ಸರಿಯಾಗಿ ನಡೀಲಿಕ್ಕೆ ಸಾಧ್ಯವಾಗ್ತದೆ. ಸೊ ವಿಶೇಷವಾಗಿ ನಾವು ಮಕ್ಕಳಲ್ಲಿ ಗಂಡು ಮಕ್ಕಳು ಇರ್ಬೋದು, ಹೆಣ್ಮಕ್ಳು ಇರ್ಬೋದು, ನಾವು ತಾಯಿ ತಂದೆ ಆಗಿಬಿಟ್ಟು ನಮ್ಮ ಜವಾಬ್ದಾರಿ ಏನು ಅಂತಂದರೆ ನಾವು ಬೇಗ ಹೇಳಬೇಕು. ಅದನ್ನು ನೋಡಿಬಿಟ್ಟು ಅವರಿಗೆ ಬೇಗ ಹೇಳೋದನ್ನು ನಾವು ಇದನ್ನು ರೂಢಿ ಮಾಡಬೇಕು. ಎರಡನೇದಾಗಿ ನಾವೇನು ಹೇಳ್ತೀವಿ, ಚಟುವಟಿಕೆಗಳು ಬಹಳ ಮುಖ್ಯ ಇವತ್ತಿನ ದಿವಸ. ಯಾಕಂತಂದರೆ ಇವತ್ತಿನ ದಿವಸ ಮಕ್ಕಳು ಅನ್ನೋಂಥವ್ರು ಬರೀ ತಲೆ ಬಗ್ಗಿಸ್ಬಿಟ್ಟು ಮೊಬೈಲು, ಕಂಪ್ಯೂಟರು, ಇಲ್ಲಾಂದರೆ TV ಇದ್ರ ಮುಂದೆ ಕೂತಿರ್ತಾರೆ. ಅವರು ಯಾವುದೇ ರೀತಿಯಾದ ದೈಹಿಕ ಶ್ರಮನೇ ಯಾರು ಕಡಿಮೆ ಆಗಿಬಿಟ್ಟಿದೆ ಇವತ್ತಿನ ದಿವಸ. ಮಕ್ಕಳು ಹೊರಗಡೆ ಹೋಗಿ ಆಟ ಆಡ್ತಾ ಇಲ್ಲ. ಹಿಂದೆ ಎಲ್ಲ ನಾವು ಗಿಲ್ಲಿ ದಾಂಡ್ ಅಂತ ಆಡ್ತಿದ್ವಿ, ಲಗೋರಿ ಅಂತ ಆಟ ಆಡ್ತಾಯಿದ್ವಿ. ಇಂಥವೆಲ್ಲ ಆಟಗಳು ಆಡ್ತಾ ಇದ್ವಿ ನಾವು. ಹೆಣ್ಮಕ್ಳು ಗಂಡು ಹುಡುಗರು ಎಲ್ಲರೂ ಸೇರಿ ಆಟ ಆಡ್ತಾ ಇದ್ವಿ ನಾವು. ಆದರೆ ಇವತ್ತಿನ ದಿವಸ ಎಷ್ಟು ಮಕ್ಕಳು ಹೊರಗೆ ಬರ್ತಾ ಇದ್ದಾರೆ? ಯಾರು ಮಕ್ಕಳು ಮನೆ ಬಿಟ್ಟು ಹೊರಗೆ ಬರೋದಿಲ್ಲ. ಮನೆ ಯಾಕೆ ರೂಮ್ ಬಿಟ್ಟು ಹೊರಗೆ ಬರೋದಿಲ್ಲ. ಮನೆಯೊಳಗೆ ಯಾರನ್ನ ಬಂದಾರಂದರೆ ಅವ್ರು ರೂಮ್ ಬಿಟ್ಟೆ ಹೊರಗೆ ಬರೋದಿಲ್ಲ, ಮೊಬೈಲ್ ಹಿಡ್ಕೊಂಡು ಕೂತಿರ್ತಾರೆ. ಸೊ ನಾವು ಹೆಚ್ಚಾಗಿ ಅವರಿಗೆ ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ಅವರಿಗೆ ನಾವು ಇನ್ವಾಲ್ವ್ ಮಾಡಬೇಕು. ಯಾಕಂದರೆ ಎಷ್ಟು ನಮ್ಮ ಫಿಸಿಕಲ್ ಆ್ಯಕ್ಟಿವಿಟೀಸ್ ನಾವು ಮಾಡ್ತೀವೋ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗ್ತದೆ. ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆದಾಗ ನಮ್ಮ ಆರೋಗ್ಯ ಅನ್ನೋಂಥದ್ದು ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಒಂದು ಕರೆ ನೋಡೋಣ ಮೇಡಮ್. ಹಲೋ, ನಮಸ್ತೆ ರೀ ಮೇಡಮ್. ನಮಸ್ತೆ, ತಮ್ಮ ಪರಿಚಯ ಮಾಡಿ. ನಾವು ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆ ದತ್ತ ತಾಲೂಕಿನ ಸೊನ್ಯಾಳ ಗ್ರಾಮದಿಂದ ರೀ. ತಮ್ಮ ಹೆಸರು ಸರ್? ಶಿವಾನಂದ್ ಮುತ್ತಂಡಿ ಮಾತಾಡೋದ್ರಿ. ಶಿವಾನಂದ್ ಮುತ್ತಂಡಿ ಸರ್. ಮುಚ್ಚಂಡಿ. ಶಿವಾನಂದ್ ಸರ್ ಅವರೇ, ಇಲ್ಲಿ ಆಯುರ್ವೇದ ಡಾಕ್ಟರ್ ಇದ್ದಾರೆ, ಪದ್ಮಾವತಿ ಮೇಡಮ್ ಇದ್ದಾರೆ. ಹೇಳಿ, ನಿಮ್ಮ ಪ್ರಶ್ನೆ ಏನು? ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮೊದಲ ಶುಭಾಶಯಗಳು ನಿಮ್ಗೆ. ಧನ್ಯವಾದಗಳು. ಹಾ ರೀ ಮೇಡಮ್, ನಿಮ್ದು ಎಲ್ಲ ಕಾರ್ಯಕ್ರಮ ಬಹಳ ನಮ್ಗೆ ಲೈಕ್ ಆತಾವ್ರಿ ಮೇಡಮ್. ಮಹಾರಾಷ್ಟ್ರದಾಗ ಇದ್ದು ನಾವು ನಿಮ್ ಕಾರ್ಯಕ್ರಮ ನೋಡ್ತೇವ್ರಿ. ನೋಡ್ತೀರಿ ಏನು ಕೇಳ್ತೀರಿ? ಕೇಳ್ತೀರಿ. ಹಾ, ಹೇಳ್ರಿ ಶಿವಾನಂದ್. ಮತ್ತೆ ಮೇಡಮ್, ನಮ್ದೊಂದು ಏನೋ ಸಮಸ್ಯೆ ಅದ್ರಿ. ಕಣ್ಣ ಗಾಡಿ ಮೇಲೆ ಹೊಂಟೆ ಅಂದ್ರೆ ಕಣ್ಣು ಎರಡು ಕೆಂಪ್ ಹಾಕಿರ್ತಾವ್ರಿ. ಇಂತ ನಾವೇನು ಚಸ್ಮಾ ಏನ್ ಯೂಸ್ ಮಾಡಲ್ರಿ. ಒಂದ್ ಡೈಲಿ ಒಂದು 30 ಕಿಲೋಮೀಟರ್ ತನ ನಮ್ದು ಇದು ಅದ್ರಿ, ಹೋಗ್ಬೇಕು. ಹೋಗ್ಬೇಕು ಮೇಡಮ್. ಅದಕ್ಕೆ ಉಪಾಯ ಮೇಡಮ್ ಸಿಗ್ಬೋದು? ಡಾಕ್ಟ್ರಿಗೆ ಹೇಳ್ಬೇಕು ಸರ್. ತಾವು ಏಜ್ ಎಷ್ಟು ಅಂತ ಕೇಳ್ಬೋದಾ? ಮೇಡಮ್ 38 ರೀ. 38? ಹ್ಞೂ ರೀ ಮೇಡಮ್. ಹಾಂ, ಇದಕ್ಕೆ ಚಶ್ಮಾ ಏನಾರ ಗ್ಲಾಸಸ್ ಯೂಸ್ ಮಾಡ್ತೀರೇನು ಸರ್? ಇಲ್ರಿ ಮೇಡಮ್, ಏನೋ ಇಲ್ಲ, ಹೆಲ್ಮೆಟ್ ಐತ್ರಿ ಮೇಡಮ್. ಓಕೆ ಸರ್, ಒಂದು ಇದಕ್ಕೆ ಕಣ್ಣು ಕೆಂಪಾಗೋದಕ್ಕೆ ಒಂದು ಅಲರ್ಜಿ ಕಾರಣ ಇರ್ಬೋದು.
ಹ್ಞೂ ರೀ ಮೇಡಮ್. ಹಾಂ, ಎರಡನೇದೇನು ಅಂತಂದರೆ ನಮಗೊಂದೊಂದು ಸಲ ದೂರದೃಷ್ಟಿ ಅಥವಾ ಸಮೀಪ ದೃಷ್ಟಿ ತೊಂದರೆ ಇದ್ದಾಗಲೂ ಈ ಥರ ಕಣ್ಣು ಕೆಂಪಾಗುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿಬಿಟ್ಟು ನೀವು ಒಂದು ಸಲ ನಿಮ್ಗೇನಾದ್ರು ಚಶ್ಮಾ ಗಿಶ್ಮಾ ಬಂದಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಅದು ಬಿಟ್ಟರೆ ಹಾಂ ಮಾಡಿರಿ. ಹಾಂ, ಯಾವುದು ಇಲ್ಲ ಅಂತ ಅಂದರೆ ಒಂದು ಕೆಲಸ ಮಾಡಿರಿ ಸರ್, ತಾವು ನೀವು ಅಲ್ಲೇ ಹತ್ತಿರದ ಆಯುರ್ವೇದಿಕ್ ಅಂಗಡಿಯಲ್ಲಿ ಹೋದರೆ ತ್ರಿಫಲಾ ಅಂತ ಹೇಳಿಬಿಟ್ಟು ಪೌಡ್ರ್ ಬರ್ತದೆ. ತ್ರಿಫಲಾ ಅಂತ ಹೇಳಿಬಿಟ್ಟು ಪೌಡ್ರ್ ಬರ್ತದೆ. ಅದರೊಳಗೆ ಆ ಪೌಡ್ರ್ ತೊಗೊಂಡು ಬಂದುಬಿಟ್ಟು ಒಂದು 250 ml 1/4 ಲೀಟ್ರ್ ನೀರಿಗೆ ಕುದಿಸ್ಬಿಟ್ಟು ಇದು 2 ಚಮಚ ಈ ಪೌಡ್ರ್ ಹಾಕಿ ಚೆಂದಾಗಿ ಅದನ್ನು ಕುದಿಸ್ಬೇಕು. ಆಮೇಲೆ ಸೋಸ್ಬಿಟ್ಟು ತಣ್ಣಗಾಗಬೇಕು, ಬಿಸಿ ನೀರಲ್ಲ, ಅದು ಒಂದು ಸ್ವಲ್ಪ ಕುದಿಬೇಕು. ಅದು ಒಂದು ನಿಮ್ಗೆ 250 ml ಇಟ್ಟಿರಿ ಅಂತಂದರೆ ಒಂದು 50 ml ಅಟ್ಟಿಸ್ಬೇಕದು. ನೀರು ಆವಿಯಾಗಿ ಹೋಗಬೇಕು. 200 ml ಉಳಿಬೇಕು. ಉಳಿದಾಗ ಅದರದ್ದು ಕಷಾಯ ಏನಿರ್ತದಲ್ಲ ಅದು ತಣ್ಣಗಾದ್ಮೇಲೆ ನೀವು ಒಂದು ಸಣ್ಣ ಪುಟ್ಟ ಗ್ಲಾಸ್ನಲ್ಲಿ ಕಪ್ನಲ್ಲಿ ಹಾಕಿಬಿಟ್ಟು ಕಣ್ಣನ್ನು ಅದರೊಳಗೆ ತೊಳಿಬೇಕು. ತೊಳೆಯೋದು ಅಂದರೆ ಕಣ್ಣು ಮುಚ್ಚೋದು ಬಿಡೋದು. ಈ ಥರ ಕಣ್ಣುಗಳನ್ನು ನೀವು ಅದರಿಂದ ತೊಳ್ಕೊಂಡ್ರಿ ಅಂತಂದರೆ ಖಂಡಿತವಾಗಿಯೂ ನಿಮಗೆ ಇದರಿಂದ ಬಹಳ ಸಹಾಯವಾಗ್ತದೆ, ಅನುಕೂಲ ಆಗ್ತದೆ. ನಡೀತದೆ ರೀ. ಸಾಯಂಕಾಲ ಅದು ಮಾಡ್ಬೋದು ನೀವು, ಏನು ತೊಂದರೆ ಇಲ್ಲ. ಧನ್ಯವಾದ ರೀ ಶಿವಾನಂದ್ ಅವರೇ. ನಮಸ್ಕಾರ. ಇನ್ನೊಂದು ಕರೆ ಇದೆ ಅಂತೆ, ನೋಡೋಣ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳಿ ಮೇಡಮ್. ನಮ್ಮ ವಿಕಲತೆ ಸುಶ್ರೀ ಮೇಡಮ್ ಇವ್ರದಾರ ಪದ್ಮಾವತಿ ಮೇಡಮ್ಗೆ ಮತ್ತೆ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ತಮ್ಮ ಹೆಸರು, ತಮ್ಮ ಪರಿಚಯ ಮಾಡಿಕೊಡಿ ಸರ್. ಧನ್ಯವಾದ. ತಮ್ಮ ಹೆಸರು ಹೇಳಿ ಸರ್. ಮೇಡಮ್ ನಮ್ಮ ಹೆಸರು ಶಿವರಾಜ್ ಅಂತ ಹೇಳ್ಬಿಟ್ಟು ನಾವು ಗೋಪುರ ಗ್ರಾಮದಿಂದ ಮಾತಾಡ್ತಾ ಇದ್ದೀವಿ. ಹೆಸರು ಗೊತ್ತಾಗ್ಲಿಲ್ಲ, ಹೇಳಿ ಸರ್. ಮೇಡಮ್ ನಮ್ಮ ಹೆಸರು ಶಿವರಾಜ್ ಅಂತ ಹೇಳಿ, ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕು ಗೋಟೂರ್ಲಿಂದ ಮಾತಾಡ್ತೇವೆ ಮೇಡಮ್. ಗೋಟೂರ್ಲಿಂದ ಮಾತಾಡ್ತಾ ಇದ್ದೀರಿ, ಹೇಳಿ ಸರ್. ಅಂದ್ರೆ ನಾವು ಸಂಪೂರ್ಣ ಅಂಧನಾಗಿದ್ದೀನಿ. ನಮ್ದು 2003 ಕಣ್ಣು ಹೋಗಿದೆ. ನಮ್ದು 2013 ಮುಗಿದೆ ಮೇಡಮ್. ಹೇಳಿ ಸರ್. ನಮ್ದು 2013 ಮುಗಿದೆ. ಹಂಗಾಗಿ ನಾವ್ ಏನಂದ್ರೆ ಮೇಡಮ್ ಅವ್ರ ಹತ್ರ ಮಾತಾಡ್ತಾ ಇದ್ವಿ ಮೇಡಮ್. ವಿಜಯಲಕ್ಷ್ಮಿ ಮೇಡಮ್ ಅವ್ರ ಹತ್ರ. ಹೇಳಿ ಸರ್. ಮೇಡಮ್ ಏನಂದ್ರೆ ಈಗ ಒಂದ್ ಸ್ವಲ್ಪ ಆರ್ಕೆಸ್ಟ್ರಾ ಮಾಡುವ, ಸಿಂಗಿಂಗ್ ಮಾಡುವಾಗ ಮತ್ತೆ ಕಮ್ಮು ಜಾಸ್ತಿ ಬರುತ್ತೆ ಮೇಡಮ್. ಯಾಕೆ ಬರುತ್ತೆ ಅಂತ ಏನ್ ಮಾಡುವ ಸರ್? ಹಾಡ್ತಾರ ಆರ್ಕೆಸ್ಟ್ರಾ ಸಿಂಗಿಂಗ್ ಮಾಡ್ಬೇಕಾದ್ರೆ ಮೇಡಮ್, ಸಾಂಗ್ ಆಡ್ಬೇಕಾದ್ರೆ ಜಾಸ್ತಿ ಒಂಥರ ನಡುಗು ಹೋಗುತ್ತೆ. ಅಂದ್ರೆ ಕೈಕಾಲ್ ನಡಗೋದು ಮತ್ತೆ ಮಾತಾಡೋ ನಡಗೋದು ಹಂಗಾಗುತ್ತೆ. ಅದ್ ಯಾಕೆ ಹಂಗಾಗುತ್ತೆ ಮೇಡಮ್? ನೀವು ಹಾಡುವಾಗ ಇದು ಮಾಡುವಾಗ ಕೈಕಾಲ್ ನಡಗ್ದಂಗೆ ಆಗ್ತದ? ಭಯ. ಅದಕ್ಕೆ ನಾವು ಒಂದು ಸ್ವಲ್ಪ ಸ್ಟೇಜ್ ಫಿಯರ್ ಅಂತ ಹೇಳ್ತೀವಿ. ಅದು ಒಂಥರ ಓವರ್ ನಾವು ಕಾನ್ಷಿಯಸ್ ಆಗಿಬಿಡ್ತೀವಿ. ನಮ್ಮ ಮೇಲೆ ನಮಗೊಂಥರ ಎಲ್ಲರೂ ನಮ್ಮನ್ನೇ ಗಮನಿಸ್ತಾ ಇರ್ತಾರಲ್ಲ, ನಾನು ಸರಿಯಾಗಿ ಪರ್ಫಾರ್ಮ್ ಮಾಡ್ಬೋದೋ ಇಲ್ಲೋ ಅನ್ನೋಂಥ ಒಂದು ನಮ್ಮಲ್ಲಿ ಕಾನ್ಷಿಯಸ್ ಓವರಾಗಿ ನಾವು ಅದ್ರ ಮೇಲೆ ಗಮನ ಕೊಡ್ತೀವಿ. ಹಾಗಾಗಿಬಿಟ್ಟು ಈ ಥರ ಸಾಧ್ಯತೆ ಇರ್ತದೆ. ಇದಕ್ಕೆ ಒಂದೇನು ಅಂತಂದರೆ ಏನೂ ಇಲ್ಲ ಸರ್, ನೀವು ಇದ್ರ ದಿನನಿತ್ಯ ನೀವು ಒಂದು ಧ್ಯಾನ ಅಂತ ನಾವೇನು ಹೇಳ್ತೀವಿ, ಮೆಡಿಟೇಷನ್ ಅಂತ ಏನು ಹೇಳ್ತೀವಿ, ಅದನ್ನು ನೀವು ಒಂದು 15 to 20 minutes ಮೆಡಿಟೇಷನ್ ಮಾಡ್ಬೇಕು ಸರ್. ಸೈಲೆಂಟಾಗಿ ನೀವು ಯಾವುದೇ ಬೇರೆ ಟೆಕ್ನಿಕ್ ಗೊತ್ತಿಲ್ಲ ಅಂತಂದರೆ ಏನೂ ಪರವಾಗಿಲ್ಲ. ನೀವು ಸುಮ್ಮನೆ ಕೂತ್ಕೊಂಡ್ಬಿಟ್ಟು ನಿಮ್ಮ ಉಸಿರಾಟದ ಮೇಲೇ ನೀವು ಗಮನ ಕೊಟ್ಕೋತಾ ಹೋಗಬೇಕು. ನೀವು ಗಮನ ಕೊಟ್ಟು ಧ್ಯಾನವನ್ನು ಮಾಡಬೇಕು. ಆಮೇಲೆ ದಿನನಿತ್ಯ ನಿಮಗೆ ನೀವು ಹೇಳ್ಕೊತಾ ಹೋಗಬೇಕು, ಇಲ್ಲ ನಾನು ಯಾವುದೇ ರೀತಿಯಾಗಿ ಭಯ ಪಡೋದಿಲ್ಲ, ಸರಿಯಾಗಿ ನಾನು ಅದನ್ನು ಪರ್ಫಾರ್ಮ್ ಮಾಡ್ತೀನಿ ಅಂತ ನಿಮ್ಮಷ್ಟಕ್ಕೆ ನೀವು ಒಂದು ಆಟೋ ಮೆಸೇಜ್ ಅಂತ ನಾವು ಹೇಳ್ತೀವಿ, ಅದನ್ನು ಸಂದೇಶವನ್ನು ನೀವು ನಿಮಗೆ ಕೊಡ್ತಾ ಇರಬೇಕು. ಮೆಡಿಟೇಷನಲ್ಲಿ ನೀವು ಸಂದೇಶವನ್ನು ಕೊಡಬೇಕು. ಕೊಟ್ಟಾಗ ನೀವು ಖಂಡಿತವಾಗಿ ಇದರಿಂದ ನಿಮಗೆ ಹೊರಗೆ ಬರಲಿಕ್ಕೆ ಸಾಧ್ಯವಾಗ್ತದೆ ಸರ್. ಓಕೆ ಮೇಡಮ್. ಇನ್ನೊಂದು ಏನಂದ್ರೆ, ಈಗ ಹೊರಗಡೆ ಎಲ್ಲ ಸ್ಟೇಜ್ ಅಲ್ಲಿ ಹೋದ್ರೆ ಇನ್ನೊಂದ್ಸರಿ ಕೇಳಿ ಸರ್, ಅದು ಗೊತ್ತಾಗ್ಲಿಲ್ಲ, ಏನಾಗುತ್ತೆ ಸರ್? ಮೇಡಮ್ ಈಗ ಎಲ್ಲ ಸ್ಟೇಜ್ ಅಲ್ಲಿ ಮಾತಾಡ್ಬೇಕಾದ್ರೆ ಹೋಗ್ಬೇಕಾದ್ರೆ ಟೈಟಲ್ ಜಾಸ್ತಿ ನಡುಗು ಬರುತ್ತೆ ಮೇಡಮ್. ಅಂದ್ರೆ ಕಡಗಡ ನಡುಗುತ್ತೆ ಮೇಡಮ್ ಅಂತ. ಅದೇ ಇದಕ್ಕೆಲ್ಲ ಇದೇ ಒಂದು ಕಾರಣ ಇರ್ತದೆ ಸರ್. ಇದೇ ಥರದ್ದು ರೀಸನ್ಸು. ನಿಮ್ಮಲ್ಲಿ ನಿಮಗೊಂದು ಸ್ವಲ್ಪ ವಿಶ್ವಾಸ ಕಡಿಮೆ ಮಾಡ್ಕೊಂಡ್ರಿ ಅಂತಂದರೆ ಈ ಥರ ಆಗ್ತದೆ ನಿಮಗೆ. ಹಾಗಾಗಿಬಿಟ್ಟು ನೀವು ನಾನು ಹೇಳಿದ್ನಲ್ಲ, ದಿನನಿತ್ಯ ಪ್ರಾಣಾಯಾಮ ಮತ್ತು ಧ್ಯಾನ ಇದು ಭಾಳ ಮುಖ್ಯ ನಿಮಗೆ. ಇದನ್ನು ನೀವು ಮಾಡ್ತಾ ಹೋಗ್ರಿ, ಖಂಡಿತವಾಗಿಯೂ ನಿಮಗೆ ರಿಸಲ್ಟ್ಸ್ ಸಿಗ್ತದೆ ಇದರಿಂದ. ಗೊತ್ತಾಯ್ತಲ್ರಿ? ಮಾತಾಡಿ, ಇಲ್ಲೇ ಇದ್ದಾರೆ ಪದ್ಮಾವತಿ ಮೇಡಮ್. ಮೇಡಮ್ ಪದ್ಮಾವತಿ ಮೇಡಮ್, ನಮ್ಗೆ ಒಂದು ಕ್ವೆಶನ್ ಆಗಬೇಕಾಗಿತ್ತು.
ಮೇಡಮ್ ಮಿತ್ರ ಜ್ಯೋತಿ ಬ್ಲೈಂಡ್ ಆಶ್ರಮ ಇದೆ ಅಂತಂದ್ರೆ ನಮ್ದು ಸಂಸ್ಥೆ ಇದೆ ಅಂತಂದ್ರೆ ಹೌದು ಮೇಡಮ್ ಅಲ್ಲಿ PUC ಮತ್ತೆ SSLC ಮೇಡಮ್ ಕ್ಯಾಸೆಟ್ ಬೋರ್ಡ್ ಬುಕ್ಸ್ ಏನಿಲ್ಲ ಅಂತಾರೆ ಮೇಡಮ್. ಯಾಕೆ ಮೇಡಮ್ ಕೊಡ್ತಾರಲ್ಲ ಕ್ಯಾಸೆಟ್ ಎಲ್ಲ. ಅಂದ್ರೆ ಮೇಡಮ್ ಈಗ ಆಡಿಯೋ ರೆಕಾರ್ಡ್ಸ್ ಎಲ್ಲ ಕೇಳಿದ್ರೆ ಇಲ್ಲ ಈಗೆಲ್ಲ ಮೆಮರಿ ಕಾರ್ಡ್ ತುಂಬ ಕೊಡಲ್ಲ, ನಾವೆಲ್ಲ ಸ್ಟಾಪ್ ಮಾಡಿವಿ ಅಂತ ಹೇಳ್ತಾರೆ. ಹೌದಾ? ಮುಂಚೆ ಎಲ್ಲ ಕೊಡ್ತಾ ಇದ್ರು, ಕ್ಯಾಸೆಟ್ ಎಲ್ಲ ಮಾಡ್ಕೊಡ್ತೀವಿ. ಇಲ್ಲ ಅವಾಗ 2014 ಇತ್ತು ಮೇಡಮ್. ಇವಾಗ 2018 ಕ್ಯಾನ್ಸಲ್ ಮಾಡಿದ್ರು ಅಂತ ಹೇಳ್ತಾರೆ. ಹೌದಾ? ಅಂದ್ರೆ ಈಗೇನು ಅವ್ರು ಏನು ಮಾಡಿದಾರೆ ಗೊತ್ತಿಲ್ಲ. ಈಗೆಲ್ಲ ಏನಾಗಿದೆ ಗೊತ್ತಾ, ಸ್ಮಾರ್ಟ್ ಫೋನ್ ಬಂದ್ಬಿಟ್ಟಿದೆ. ಈಗ ಏನು ಮಾಡ್ತಾ ಇದ್ದಾರೆ, ಸ್ಮಾರ್ಟ್ ಫೋನ್ ಕೊಡ್ತಾ ಇದ್ದಾರೆ, ಲ್ಯಾಪ್ಟಾಪ್ ಕೊಡ್ತಾ ಇದ್ದಾರೆ. ಅದು 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 ಕಲ್ತ್ಕೋಬೇಕು. ಅಂದರೆ ಸ್ವಲ್ಪ ಕಂಪ್ಯೂಟ್ರು ನಾಲೆಡ್ಜ್ ತಗೋಬೇಕು. ಅಂದರೆ ಅದರಲ್ಲೂ ಮಾಡ್ಕೊಬೋದು, ನೀವೇನು ಬೇಕಾದ್ರೆ ಕೇಳ್ಬೋದು. ಮೇಡಮ್ ಇನ್ನೊಂದು ಬ್ಲೈಂಡ್ಗೆ ಫ್ರೀ ಆಗಿ ಕೊಡ್ಬೇಕಲ್ಲ ಮೇಡಮ್, ಬುಕ್ಸ್ಗಳು ಮತ್ತೆ ಕ್ಯಾಶ್ಗಳು ಫ್ರೀ ಆಗಿ ಕೊಡ್ಬೋದು. ದುಡ್ಡು ಕೊಟ್ಟು ಯಾಕೆ ಹೋಗ್ಬೇಕು ಮೇಡಮ್ ಅವ್ರು? ಮೇಡಮ್ ಬ್ಲೈಂಡ್ ಈ ರೀತಿ ಮೋಸ ಮಾಡ್ತಾರೆ ಯಾರು ಮೇಡಮ್ ಅವ್ರು? ಮೇಡಮ್ ಶಿವರಾಜ್ ಅವರೇ, ಕೊಡ್ತಾರಲ್ಲ. ಈಗ ಬ್ಲೈಂಡ್ ಇರೋರ್ಗು ಈಗ ಸ್ಮಾರ್ಟ್ ಫೋನು ಅದೆಲ್ಲ ಬಂದಿದೆ. ಸ್ಮಾರ್ಟ್ ಫೋನ್ ಅಂದರೆ ಅದರಲ್ಲಿ ಎಲ್ಲ ಇರುತ್ತೆ, ನೀವೆಲ್ಲ ಅದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಅದರಲ್ಲಿ ಎಲ್ಲ ಸಿಗುತ್ತೆ. ಅದು ಕಲ್ಕೋಬೇಕು, ಈಗ ಅನಿವಾರ್ಯ. ಈಗ ನಾವು ಕಾಲ ಬದಲಾಗ್ತಾ ಇದೆ, ಬದಲಾವಣೆಯನ್ನ ಎಕ್ಸೆಪ್ಟ್ ಮಾಡಲೇಬೇಕು. ನನ್ನ ಹತ್ರನೂ ಅಷ್ಟೇ ಇಷ್ಟು ದಿನ ಸಣ್ಣ ಫೋನೇ ಇತ್ತು, ಈಗ ಒಬ್ರು ಕೊಟ್ಟಿದ್ದಾರೆ, 1 ತಿಂಗಳಾಯ್ತು. ನಾನು ಎಲ್ಲ ನಿಧಾನ ಕಲ್ತ್ಕೋತಾ ಇದ್ದೀನಿ. ಇನ್ನೊಂದೇನಂದ್ರೆ ಮಿತ್ರ ಜೊತೆಲಿ ಮೇಡಮ್ ದುಡ್ಡು ತಗೊಂಡು ಕ್ಯಾಸೆಟ್ ಕೊಡೋದು ಅಥವಾ ಏನಾದ್ರು ನಮ್ಮ ಅಂಗಡಿ ಸೌಲಭ್ಯಗಳು ಕೊಡ್ತಾ ಇದ್ದಾರೆ. ಅಲ್ಲೋ ಕೇಳ್ಬೇಕಷ್ಟೇ. ಸ್ವಲ್ಪ ಪ್ರಯತ್ನ ಮಾಡಿ ಶಿವರಾಜ್ ಅವರೇ. ಇನ್ನೊಂದು ಕರೆ ಕೇಳುಗರು ಕಾಯ್ತಾ ಇದ್ದಾರೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಲೋ ಮೇಡಮ್ ನಮಸ್ಕಾರ. ಪರಿಚಯ ಮಾಡಿಕೊಡಿ ಸರ್ ತಾವು. ನನ್ನ ಹೆಸರು ಶರಣಬಸಪ್ಪ ಕಟ್ಟಿಮನಿ ಅಂತ ಮೇಡಮ್. ನಾವು ಗುಲ್ಬರ್ಗ ಬಸವನಗರದಿಂದ ಮಾತಾಡ್ತಾ ಹೇಳ್ರಿ ಶರಣಬಸಪ್ಪ. ಇಬ್ಬರು ಮೇಡಮ್ ಅವರಿಗೆ ಮಹಿಳಾ ದಿನದ ಶುಭಾಶಯಗಳು ಮೇಡಮ್. ಧನ್ಯವಾದಗಳು. ಧನ್ಯವಾದ ಮೇಡಮ್. ನನ್ನ ಹೆಸರು ಶರಣಬಸಪ್ಪ ಅಂತ. ನಿಮ್ಮ ಪ್ರಶ್ನೆ ಏನು ಕೇಳಿ, ನಿಮ್ಮ ಪ್ರಶ್ನೆ ಕೇಳಿ. ಪದ್ಮಾವತಿ ಮೇಡಮ್ ಅವರಿಗೆ ಮಾತಾಡ್ಬೇಕು. ಮಾತಾಡಿ. ನಮಸ್ಕಾರ ಮೇಡಮ್. ನಮಸ್ಕಾರ. ನಾನು ಏನ್ ಕೇಳ್ತಾ ಇದ್ದೀನಿ ಅಂದ್ರೆ ನೋಡ ಮೇಡಮ್, ನಾನು ಬ್ಲೈಂಡು. ಹೌದು. ಆದ್ರೆ ತಬ್ಲಿಸ್ತಿದ್ದೀನಿ ಮೇಡಮ್ ನಾನು. ಆದ್ರೆ ನಮ್ಗೆ ಯಾವುದು ಸೌಲಭ್ಯ ಸೌಕರ್ಯಗಳು ಯಾವುದೂ ಇಲ್ಲ ಮೇಡಮ್. ಆದ್ರೆ ಸರ್ಕಾರಗಳಿಂದ ಏನು ಮಾರ್ಗದರ್ಶನ ಸಿಗ್ತಾ ಇದೆ ಅದು ಏನು ಹೆಚ್ಚಾಗುತ್ತಾ ಇಲ್ಲ ಅದು ನಮ್ಗೆ, ಯಾಕಂದ್ರೆ ನಿಮ್ಗೆ ತಿಳ್ಕೊಬೇಕಾಗಿತ್ತು ಮೇಡಮ್. ಇಲ್ಲ ಆಕ್ಚುಲಿ ಅದು ಮಾಸಾಶನ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಕಲಾವಿದರಿಗೆ ಕೊಡ್ತಾ ಇದ್ದಾರೆ. ಅದೊಂದು ಸ್ವಲ್ಪ ಓಡಾಡಿ ಮಾಡಿಕೊಂಡ್ರೆ ಆಗುತ್ತೆ. ಕನ್ನಡ ಸಂಸ್ಕೃತಿಯಿಂದ ಮಾಸಾಶನ ಅಂತೇಳಿ ಸಂಗೀತ ಕಲಾವಿದ ಆಗಲಿ, ಬೇರೆ ಏನೇ ತಂತಿ ಪದ, ಏನೇ ಜಾನಪದ ಕಲಾವಿದರಿಗೆಲ್ಲ ಎಷ್ಟೋ ಜನಕ್ಕೆ ಸಿಗ್ತಾ ಇದೆ. ಅದು ಇಂತಿಷ್ಟು ವಯಸ್ಸು ಮಾಡ್ಕೋಬೇಕು. ಆಮೇಲೆ ಇಂತಿಷ್ಟು ಹಿರಿಯ ನಾಗರಿಕರಿಗೆ ಹಂಗೇನಾದ್ರೂ ಇರಬಹುದು ಅಂತ ಅನ್ಸುತ್ತೆ. ಮಾಡ್ಕೋಬೇಕು, ಎಲ್ಲರಿಗೂ ಸಿಗುತ್ತೆ. ನಾವು ಓಡಾಡಿ ಮಾಡಿಕೊಂಡ್ರೆ ಖಂಡಿತ ಆಗುತ್ತೆ. ನಾನು ಕೇಳ್ತೀನಿ, ನಮ್ಮ ಸರಿಗೆ ಕೇಳ್ತೀನಿ. ನಮ್ಮ ಸರು ಕನ್ನಡ ಸಂಸ್ಕೃತಿ ಇಲಾಖೆ ಕಾರ್ಯಕ್ರಮಗಳು ಮಾಡ್ತಾ ಇರ್ತಾರೆ. ಆ ಮಾಸಾಶನ ತಗೊಳಕ್ಕೆ ಯಾವ ಒಂದು ದಾರಿಲಿ ಹೋಗ್ಬೇಕು ಅಂತ ಕೇಳ್ತೀನಿ. ಆ ಥರ ಅನುಕೂಲ ಆಯಿತು ಗೊತ್ತಾಯ್ತು ಅಂದರೆ ನಾನು ತಿಳಿಸ್ತೀನಿ ನಿಮಗೆ, ನೀವು ಮಾಡ್ಕೋಬೋದು. ದಯವಿಟ್ಟು ತಿಳಿಸಿ ಮೇಡಮ್, ಯಾಕಂದ್ರೆ ನಾವು ಬಡ ಕಲಾವಿದ. ಆಯ್ತಾಯ್ತು, ಖಂಡಿತ ತಿಳಿಸ್ತೀನಿ. ಓಕೆ, ಧನ್ಯವಾದಗಳು ಶರಣಬಸಪ್ಪ ಅವರೇ. ಮೇಡಮ್ ಅವರೇ, ತಾವು ಈಗ ಬ್ರೈಲ್ ಲಿಪಿಯನ್ನು ಕಲೀಲಿಕ್ಕೆ ಯಾವಾಗ ಶುರು ಮಾಡಿದ್ರಿ? ನಾನು ಬ್ರೈಲ್ ಲಿಪಿಯನ್ನು ಸುಮಾರು ನಂದು ಏನಾಯಿತು ಅಂದರೆ, ಆವಾಗ ಕಣ್ಣು ಸ್ವಲ್ಪ ಇದು ನರ ವೀಕ್ನೆಸ್ ಇದ್ದಾಗೆ ನಾರ್ಮಲ್ ಸ್ಕೂಲಿಗೆ ಕಳಿಸಿದ್ರು. ನಂದೇನಾಗಿದೆ 5th ತನಕ ಓದಿದ್ದೀನಿ ನಾರ್ಮಲ್ ಸ್ಕೂಲಲ್ಲಿ. ಬರ್ತಾ ಏನಾಗೋಯ್ತು, ಬೋರ್ಡ್ ಮೇಲಿಂದು ಕಾಣ್ತಾ ಇರಲಿಲ್ಲ. ಆಮೇಲೆ ಏನಾಯಿತು, ಬೋರ್ಡಿಂದು ಕಾಣೋದಾಯಿತು, ಮತ್ತು ಪಕ್ಕದಲ್ಲಿ ಕೂತ್ಕೊಳ್ಳೋ ಹುಡುಗಂದು ಕಾಣ್ತಾ ಇರಲಿಲ್ಲ. ಅಲ್ಲೇನು ಮಾಡಿಬಿಟ್ರು, ಅವಾಗೆಲ್ಲ ಸಮನ್ವಯ ಶಿಕ್ಷಣ ಎಲ್ಲ ಇರಲಿಲ್ಲ. IED ಎಜುಕೇಷನ್ ಇವಾಗೆಲ್ಲ ಬಂದಿದೆ, ಸಮಗ್ರ ಶಿಕ್ಷಣ. ಅವಾಗೇನು ಇರಲಿಲ್ಲ. ಅಲ್ಲೇನು ನಮ್ಮ ತಂಗಿನೇ ಓದ್ತಾ ಇದ್ರು, ನಿಮ್ಮ ಅಕ್ಕಂಗೇನು ಕಾಣಲ್ಲಮ್ಮ, ಮನೆ ಕರ್ಕೊಂಡೋಗು.
ಮನೆಗೆ ಕಳಿಸ್ಬಿಟ್ರು. ನಾರ್ಮಲ್ 5ನೇ ಕ್ಲಾಸಲ್ಲಿ ನಾನು ನನ್ನ ಕತೆ ಪುಸ್ತಕ ಹಿಂಗೆ ಹತ್ತಿರ ಇಟ್ಕೊಂಡು ಓದೋಷ್ಟು ಕಾಣ್ತಿತ್ತು. ಪರೀಕ್ಷೆ ಬರೆಯೋದಾಗಲಿಲ್ಲ, ಪೂರ್ತಿ ಡೌನ್ ಆಗೋಯ್ತು. ಹಿಂದ್ಗಡೆ ಏನಾಯ್ತು, 1 ವರ್ಷಗಟ್ಟಲೆ ಮನೇಲೇ ಕೂತ್ಬಿಟ್ಟೆ, ಯಾವುದೂ ಉಪಯೋಗನೂ ಆಗಿಲ್ಲ. ಮತ್ತು ನೆಕ್ಸ್ಟ್ ಏನಾಯ್ತು, ಅಮ್ಮಂಗೆ ಏನು ಮಾಡಬೇಕು, ಇವ್ಳಿಗೊಬ್ಳಿಗೆ ಏನೋ ದಾರಿ ಸಿಗಲ್ಲ ಅಂತ ಚಿಂತೆ. ಅಷ್ಟೊತ್ತಿಗೆ ಬೆಂಗಳೂರಲ್ಲಿ ನಮ್ಮ ಚಿಕ್ಕಮ್ಮ ಒಬ್ರು ಇದ್ದಾರೆ, ಅಮ್ಮನ ಚಿಕ್ಕಮ್ಮನ ಮಗಳು. ಅವರು ಅವಾಗೆಲ್ಲ ಫೋನು ಇಲ್ಲ ಏನಿಲ್ಲ, ಪೋಸ್ಟ್ ಕಾರ್ಡ್ ಬರೆದಿದ್ರು. ಪೋಸ್ಟ್ ಕಾರ್ಡಲ್ಲಿ ಈ ಥರ ಒಂದು ಹಾಸ್ಟೆಲ್ ಇದೆ, ಕರ್ಕೊಂಡು ಬಾ ನೀನು, ನಮ್ಮ ಮನೆ ಕರ್ಕೊಬಾ, ನಾನೆಲ್ಲ ಸೇರಿಸ್ತೀನಿ, ಇಲ್ಲೆಲ್ಲ ಹಾಸ್ಟೆಲ್ ಬಿಡೋಣ, ನೀನೇನು ಚಿಂತೆ. ಅವಾಗ ಅಷ್ಟೊತ್ತಿಗೆ 1 ವರ್ಷ ಆಗೋಗಿತ್ತು. ಅಂದರೆ ನನಗೆ ಅವಾಗಲೇ 5-6 ವರ್ಷ ವೇಸ್ಟ್ ಆಯಿತು. ಮತ್ತು ಅಲ್ಲಿ ಹೋದ್ಮೇಲೆ ಮತ್ತು ಅವ್ರು ನರ್ಸರಿಯಿಂದ ಹಾಕ್ಕೊಂಡ್ಬಿಟ್ರು. ನರ್ಸರಿಯಿಂದ ಬ್ರೈಲೆಲ್ಲ ಕಲಿಸೋದು, ಫ್ರೀ ಸ್ಕೂಲ್ ಸೆಕ್ಷನಿಂದ ನಾನು ಅಲ್ಲಿ ಹೋಗೋಷ್ಟೊತ್ತಿಗಾಗಲೇ 10 ವರ್ಷ ಆಗೋಗಿತ್ತು. 10 ವರ್ಷದಿಂದ ನೀವು 10ನೇ ವಯಸ್ಸಿಗೆ ಬ್ರೈಲ್ ಲಿಪಿನ ಕಲೀಲಿಕ್ಕೆ ಶುರು ಮಾಡಿದ್ರಿ. ಮೇಡಮ್, ನೀವು 10ನೇ ವಯಸ್ಸಿಂದ ಬ್ರೈಲ್ ಲಿಪಿ ಶುರು ಮಾಡಿದ್ರಿ ಅಂತ ಹೇಳಿದ್ರಿ. ಹೌದು. ಹಾಂ, ಅವಾಗ ನಿಮಗೇನು ತೊಂದರೆ ಆಯಿತಾ? ಅಥವಾ ತೊಂದರೆ ಅಂದರೆ ಏನು ಸಡನ್ ಈ ಅಕ್ಷರಗಳು ತೊಂದರೆ ಅಂದರೆ ಕಲಿಸ್ತಿದ್ರು ಬಿಡಿ, ಕಲಿಸ್ತಿದ್ರು. ಆದ್ರೂ ನಾರ್ಮಲ್ ಕಲ್ತಿದ್ದೆ. ನನಗೆ ನಾರ್ಮಲ್ ಸ್ವಲ್ಪ ಕಾಣ್ತಾ ಅಂದಾಜಲ್ಲಿ ಹೆಂಗೋ ಬಂದಂಗೆ ಒಂದು ಸ್ವಲ್ಪ ಒಕ್ಕರ ತಕ್ಕರ ಆಗ್ತದೆ, ಹಾಗೆ ಬರೀತೀನಿ. ನಾನು ಇವಾಗೇನು ಸೈನ್ ಮಾಡಲ್ಲ, ಬ್ಯಾಂಕಿಗೆಲ್ಲ ಬರಲ್ಲ ಅಂತೇಳಿ ನಾನು ತಂಬ ಇಂಪ್ರೆಷನ್ನೇ ಮಾಡಿರ್ತೀನಿ. ಆದರೆ ನನಗೇನು ತೊಂದರೆ ಆಗಿಲ್ಲ. ಒಂದಷ್ಟು ದಿವಸ ತೊಗೊಳ್ತು ನನಗೆ ಕಲಿಯೋಕ್ಕಂದ್ರೆ, ಬ್ರೈಲ್ ಕಲಿಬೇಕಂದ್ರೆ ಒಂದಷ್ಟು ದಿವಸ ತೊಗೊಂತಲ್ಲಿ ನನಗೆ ತುಂಬ ಟೈಮ್ ತೊಗೊತ್ತು. ಅಂದರೆ ಏನಾಗುತ್ತೆ, ನಾರ್ಮಲ್ ಪರ್ಸನ್ ಬ್ರೈಲ್ ಕಲಿಯೋಕ್ಕೆ ಬೇಕಾದ್ರೆ ಅವರು ಕಷ್ಟಪಟ್ರು ಇಲ್ಲ ಒಂದು 2-3-4 ತಿಂಗಳಲ್ಲೇ ಕಲ್ತು ಬಿಡ್ಬೋದು ಪೂರ್ತಿ ಬ್ರೈಲ್. ಆದರೆ ನಮ್ಮ ಬ್ಲೈಂಡ್ ಮಗು ಒಂದು ಕಲಿಬೇಕಂದ್ರೆ ಕಮ್ಮಿ ಅಂದರೂ ಅದಕ್ಕೆ ಒಂದು 6 ತಿಂಗಳು ವರ್ಷನಾರ ಬೇಕು. ಸ್ಟಾರ್ಟಿಂಗ್ ಕಲಿಬೇಕು, ಈಗ ಬೇಸಿಕ್ ಕಲಿಬೇಕಂದ್ರೆ 6 ಚುಕ್ಕೆ ಇರುತ್ತೆ. ಆ 6 ಚುಕ್ಕೆ ಹಾಕ್ಲಿಕ್ಕೆ ಕಲಿಯೋಕ್ಕೆ 6 ತಿಂಗಳು ವರ್ಷಗಟ್ಟಲೆ ಮಾಡುತ್ತೆ. ಒಂದು ಕರೆ ಇದೆ, ಕೇಳೋಣಂತೆ. ಹಲೋ 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 ನಮಸ್ಕಾರ, ಆಕಾಶವಾಣಿ. ಹೇಳಿ ಸರ್. ಹಲೋ ಹಲೋ ಹಲೋ, ತಮ್ಮ ಹೆಸರು, ತಮ್ಮ ಪರಿಚಯ ಮಾಡಿಕೊಡಿ ಸರ್. ನನ್ನ ಹೆಸರು ನರೇಶ್ ರೆಡ್ಡಿ ಅಂತ ಹೇಳಿ ಮೇಡಮ್, ಸೇಡಂ ತಾಲೂಕು ಗೌಡ್ನಾಡಿಂದ ಮಾತಾಡ್ತಿದ್ದೀನಿ ಮೇಡಮ್. ಹಾಂ, ನರೇಶ್ ರೆಡ್ಡಿ ಅವರು. ನಾನು ಸಂಪೂರ್ಣ ಅಂತ ಇದ್ದೀನಿ ಮೇಡಮ್, ನಾನು ಬ್ಲೈಂಡ್ ಇದ್ದೀನಿ ಮೇಡಮ್. ನನಗೂ ಅದೇ ಈಗ ಮೊದಲಿಗೆ ಒಬ್ರಿಗೆ ಮಾಹಿತಿ ಕೊಡ್ತಾರೆ ಮೇಡಮ್, ನಾನು ಕೇಳಿಸ್ಕೊಂಡೆ. ಅದು ಸಂಗೀತ ಶಿಕ್ಷಕರಿಗೆ, ಸಂಗೀತ ಇದು ಅಂತವರಿಗೆ ಮಾಸಾಸನ ಮಾಡ್ಬೇಕಂತ ಮೇಡಮ್, ಯಾವ ರೀತಿ ಬಗ್ಗೆ ಮಾಹಿತಿ ಕೊಟ್ರ ಮೇಡಮ್? ಅದು ಮಾಹಿತಿ ಕೊಟ್ಟವಲ್ಲ, ಏನಂದರೆ ಒಂದು ಸ್ವಲ್ಪ ಟ್ರೈ ಮಾಡಬೇಕು. ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಸಿಗುತ್ತೆ. ಅದು ನೀವು ಅಲ್ಲಿ ಇಲ್ಲಿ ಕಾರ್ಯಕ್ರಮ ಮಾಡಿದ್ದು ಎಲ್ಲ ಸರ್ಟಿಫಿಕೇಟ್ಗಳು ಅವೆಲ್ಲ ಇಟ್ಕೊಂಡಿರಬೇಕು. ನೀವೆಲ್ಲೆಲ್ಲಿ ಹಾಡ್ತೀರಿ ಎಲ್ಲ ಅದೆಲ್ಲ ಸರ್ಟಿಫಿಕೇಟ್ ಕೊಡ್ತಾರೆ. ಅದೆಲ್ಲ ನೀವು ಇಟ್ಕೊಂಡು ಕಲೆಕ್ಟ್ ಮಾಡಿಕೊಂಡ್ರೆ ಅದು ಮಾಸಾಶನ ಸಿಗುತ್ತೆ. ನೀವು ಅದನ್ನು ತುಂಬ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹಾಡಿ ಸಾಧನೆ ಮಾಡಿದರೆ ಖಂಡಿತ ಕೊಡ್ತಾರೆ ಕನ್ನಡ ಸಂಸ್ಕೃತಿ ಇಲಾಖೆಯವರು. ಅದು ಯಾವ ಥರ ಹಾದಿಲಿ ಹೋಗಬೇಕು ಅದನ್ನು ತಿಳ್ಕೊಂಡ್ರೆ ಖಂಡಿತ ಅಲ್ಲಿಂದ ನಿಮಗೆ ಮಾಸಾಶನ ಸಿಕ್ಕೇ ಸಿಗುತ್ತೆ. ಕಲಾವಿದರಾದರೆ ಸಿಕ್ಕೇ ಸಿಗುತ್ತೆ. ನೀವು ಕಲಾವಿದರ ನರೇಶ್ ರೆಡ್ಡಿ ಅವರೇ? ಹೌದು ಮೇಡಮ್. ನಾವು ಅದು ಹಾಡು ತಬಲಾ ಅದೆಲ್ಲ ಬರ್ತದೆ ಮೇಡಮ್. ನಾವು ಅದೆಲ್ಲ ಎಲ್ಲರೂ ಭಜನೆ ಕಾರ್ಯಕ್ರಮ ಎಲ್ಲ ಓದ್ತೀವಿ ಮೇಡಮ್. ಅದಕ್ಕೆ ಅದು ಯಾವ ರೀತಿ ಅದು ಕೆಲವೊಂದು ಏನಾದರೂ ಕಂಡೀಷನ್ಸ್ ಇರಬಹುದು. ಅದಕ್ಕೆ ಅದು ಏನಾದ್ರು ಕಂಡೀಷನ್ಸು ಇರುತ್ತೆ. ಅದು ಏನೇನು ಕಂಡೀಷನ್ಸ್ ಇರುತ್ತೆ ಅಂತ ನಾನು ಕೇಳ್ಕೊಂಡು ತಿಳ್ಕೊತೀನಿ. ಅದೇ ಮೇಡಮ್. ಅಲ್ಲ ಮೇಡಮ್, ನಾವು ಇನ್ನೊಂದು ಕ್ವಶನ್ ಕೇಳ್ತೀನಿ ಮೇಡಮ್. ಕೇಳಿ. 14 ಬರ್ತದೆ ಮೇಡಮ್, ಅದು ಹೆಸರು ಮಾಡಕ್ ಆಗಲ್ಲ ಮೇಡಮ್, ಅದರಲ್ಲೇ ಮಾಡ್ಬೋದಲ್ಲ ಮೇಡಮ್? ಅದರಲ್ಲಿ ಅದು ಮಾಡ್ತಾ ಇಲ್ವಲ್ಲ. ಇಲ್ಲ 1400 ಜಾಸ್ತಿ ಮಾಡ್ತಾ ಇಲ್ವಲ್ಲ. ಬುದ್ಧಿಮಾಂದ್ಯ ಮಕ್ಳಿಗೆ ಮಾಡಿದ್ದಾರೆ, ಇನ್ನು ಮಾಡಿಲ್ಲ. ಯಾವ ಸರ್ಕಾರ ಮಾಡುತ್ತೋ ಕಾದ್ ನೋಡ್ಬೇಕಾಗುತ್ತೆ. ನರೇಶ್ ರೆಡ್ಡಿ ಅವರೇ, ಅದು ಮೇಡಮ್ ಅವರು ಸಹ ನಿಮ್ಮಂಗೆ ಅವರು ಮಾಹಿತಿಯನ್ನು ತಿಳ್ಕೊಂಡು ನಿಮಗೆ ಅವರ ನಂಬರನ್ನು ನಾವು ಕಾರ್ಯಕ್ರಮದ ಕೊನೆಯಲ್ಲಿ ಕೊಡ್ತೀವಿ. ಆಮೇಲೆ ಸಂಪರ್ಕ ಮಾಡಿ ಮಾತಾಡಂತೆ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮೇಡಮ್ ಅವರೇ, ಈಗ ನಾವು ಮಹಿಳೆಯರ ಆರೋಗ್ಯವನ್ನು ಗಮನಿಸಿದಾಗ ಸಾಮಾನ್ಯವಾಗಿ PCOD ಸಮಸ್ಯೆ ಅಂತ ಹೇಳ್ತಾರೆ. ಅದ ಮಹಿಳೆ ಬರ್ತಾ ಇರ್ತಾರೆ. ಅದ ಸಮಸ್ಯೆಯನ್ನು ಆಯುರ್ವೇದದಲ್ಲಿ ಯಾವ ರೀತಿ ಬಗೆಹರಿಸ್ಬೋದು?
ನೀವು ಹೇಳಿದಾಗೆ ಇವತ್ತಿನ ದಿವಸ ನಾನು ಬಹಳಷ್ಟು ಜನ ಹುಡುಗಿಯರು ಬರ್ತಾ ಇದ್ದಾರೆ, ಪರ್ಟಿಕ್ಯುಲರ್ಲಿ ಟೀನೇಜರ್ಸು ಬಹಳಷ್ಟು ಜನ ಬರ್ತಾ ಇರ್ತಾರೆ. ಅವ್ರಿಗೆ ಏನಂತಂದರೆ ಮುಟ್ಟು ಅನ್ನೋಂಥದ್ದು ರೆಗ್ಯುಲರ್ ಆಗಿ ಆಗೋದಿಲ್ಲ, ಬಹಳ ಡಿಲೇ ಆಗಿ ಆಗುವಂಥದ್ದು, ಅಥವಾ ತುಂಬ ಮುಟ್ಟಿನ ದಿನಗಳಲ್ಲಿ ತುಂಬ ಹೊಟ್ಟೆ ನೋವು ಬರೋವಂಥದ್ದು. ಈ ರೀತಿಯಾಗಿ ಬಹಳಷ್ಟು ಹೆಣ್ಮಕ್ಳು ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಎಲ್ಲ ನಮ್ಮ ಹತ್ರ ಈ ಥರದ್ದು ತೊಂದರೆ ಅಂತ ಬರ್ತಾರೆ. ಅವರಿಗೆಲ್ಲ ಸ್ಕ್ಯಾನಿಂಗ್ ಅದು ಮಾಡಿ ನೋಡಿದಾಗ ಅದರಲ್ಲಿ ಸಿಸ್ಟ್ ಅಂತ ಹೇಳಿಬಿಟ್ಟು ಬರ್ತದೆ. ಇದಕ್ಕೆ ನಿರ್ದಿಷ್ಟವಾಗಿ ಇಂಥದ್ದೇ ಒಂದು ಕಾರಣ ಅಂತ ಹೇಳಲಿಕ್ಕಾಗೋದಿಲ್ಲ. ಮುಖ್ಯವಾಗಿ ಇದಕ್ಕೆ ಹೇಳೋದೇನಂತಂದ್ರೆ ನಮ್ಮ ಲೈಫ್ ಸ್ಟೈಲ್ ಅಂತಲೇ ಹೇಳ್ತಾರೆ ಮುಖ್ಯವಾಗಿ. ಅದಕ್ಕಾಗಿ ಮಕ್ಕಳಿಗೆ ವಿಶೇಷವಾಗಿ ಇದಕ್ಕೆ ಫಿಸಿಕಲ್ ಆ್ಯಕ್ಟಿವಿಟಿ ಈಸ್ ಅ ಮಸ್ಟ್ ಅಂತ ನಾವು ಹೇಳ್ತೀವಿ. ಆಮೇಲೆ ಹೆಚ್ಚು ಈ ಹುಡುಗಿಯರು ಇವತ್ತಿನ ದಿವಸ ತಿನ್ನೋದು ಅಂತಂದರೆ ಜಾಸ್ತಿ ಮಸಾಲ ಐಟಮ್ಸು ಜಾಸ್ತಿ ತಿಂತಾರೆ, ಕರಕಲು ತಿಂಡಿಗಳನ್ನು ಜಾಸ್ತಿ ತಿನ್ನುವಂಥದ್ದು, ಜಂಕ್ ಫುಡ್ಡನ್ನು ತಿನ್ನುವಂಥದ್ದು. ಅದು ಬಿಟ್ಟು ನಾವೇನು ಸಜೆಸ್ಟ್ ಮಾಡೋದು ಅಂತಂದರೆ ಲೀಫಿ ವೆಜಿಟೇಬಲ್ಸ್ ಅಂತ ಏನು ಹೇಳ್ತೀವಿ, ಹಣ್ಣುಗಳಿರ್ಬೋದು, ತರಕಾರಿಗಳಿರ್ಬೋದು. ಯಾಕಂತಂದರೆ ನಾನು ಇವತ್ತಿನ ದಿವಸ ನಮ್ಮ ಹಾಸ್ಟೆಲಲ್ಲಿ ಕೇಳ್ತೀವಿ ನಾವು, ಅವರು ಹಾಸ್ಟೆಲವ್ರು ಹೇಳ್ತಾರೆ ಕ್ಯಾಂಟೀನಲ್ಲಿ ಆಲೂ ಮಾಡಿದಾಗ ಎಲ್ಲ ಮಕ್ಕಳು ತಿಂದುಬಿಡ್ತಾರೆ, ಬೇರೆ ತರಕಾರಿಗಳು ಮಾಡಿದಾಗ ಪಲ್ಯ ಹಾಗೆ ಉಳಿತದೆ ಅಂತ ಹೇಳ್ತಾರೆ. ಸೊ ಇವತ್ತಿನ ದಿವಸ ನಾವು ಟೆಂಡೆನ್ಸಿ ಭಾಳ ನೋಡ್ತಾ ಇದ್ದೀವಿ ಟ್ರೆಂಡು, ಬರೀ ಆಲೂಯಿಂದ ಮಾಡಿದಂಥ ಸ್ನ್ಯಾಕ್ಸು ಇಂಥದ್ದು ಮಕ್ಕಳು ತಿಂತಾರೆ. ಸೊ ಅದ್ರ ಬದಲಾಗಿ ಎಲ್ಲ ರೀತಿಯ ತರಕಾರಿಗಳು, ಅಂದರೆ ಆಯುರ್ವೇದದಲ್ಲಿ ಹೇಳ್ತಾರೆ ಆಹಾರ ಷಡ್ರಸೋಪೇತ ಆಹಾರ ಸೇವನ ಅಂತ ಹೇಳ್ತಾರೆ. ಅಂದರೆ ಅದರಲ್ಲಿ ಹುಳಿ ಇರಬೇಕು, ಒಗರ್ದು ಇರಬೇಕು, ತರಕಾರಿಗಳಿರಬೇಕು, ಕೋಸಂಬರಿ ಅಂತ ಹೇಳ್ತೀವಿ ನಾವು, ರಾ ವೆಜಿಟೇಬಲ್ಸ್ ಇರಬೇಕು, ಮಜ್ಜಿಗೆ ಇರಬೇಕು, ಹಾಲು ಇರಬೇಕು, ತುಪ್ಪ ಇರಬೇಕು. ಹಾಗಾಗಿಬಿಟ್ಟು ನಾನು ಹೇಳೋದೇನಂತಂದರೆ ಹುಡುಗಿಯರಿಗೆ ಆಹಾರದಲ್ಲಿ ಹೆಚ್ಚು ಗಮನವನ್ನು ಅವರು ಕೊಡಬೇಕು. ಜಂಕ್ ಫುಡ್ಡನ್ನು ಕಡಿಮೆ ಮಾಡಲಿ. ಸಂಪೂರ್ಣವಾದ ಒಂದು ಆಹಾರ ಥಾಲಿ ಅಂತ ನಾವೇನು ಹೇಳ್ತೀವಿ, ಅದು ಇವತ್ತಿನ ದಿವಸ ನಾವು ಕಡಿಮೆ ಆಗ್ತಾ ಇದೆ ನೋಡೋದು. ಏನೋ ಒಂದು ತಿಂದುಬಿಟ್ಟು ಮಕ್ಕಳು ಗಬಗಬ ಅಂತ ಹೇಳಿಬಿಟ್ಟು ಒಂದು ತಟ್ಟೆಯಲ್ಲಿ ಒಂದಿಷ್ಟು ಏನೋ ಹಾಕೊಂಡು ತಿಂದು ಎದ್ದು ಹೋಗ್ಬಿಡ್ತಾರೆ. ಅದು ಅಲ್ಲ, ನಾವು ಹೆಂಗೆ ಮುಂಚೆ ನಮ್ಮ ರೊಟ್ಟಿ, ಪಲ್ಯ, ಚಪಾತಿ, ಚಟ್ನಿ, ಕೋಸಂಬರಿ ಈ ಥರದ್ದು ಎಲ್ಲ ಐಟಮ್ಸು ಆಹಾರದಲ್ಲಿ ಇನ್ಕ್ಲೂಡ್ ಆಗಬೇಕು, ತರಕಾರಿಗಳು ಇನ್ಕ್ಲೂಡ್ ಆಗಬೇಕು, ಹಣ್ಣುಗಳು ಇನ್ಕ್ಲೂಡ್ ಆಗಬೇಕು. ಅಂದಾಗಲೇ ನಮ್ಮ ಆರೋಗ್ಯದ ಮಟ್ಟ ಒಂದು ಇದು ಮಾಡಲಿಕ್ಕಾಗ್ತದೆ. ಆಮೇಲೆ ನೀವು ಹೇಳಿದಾಗೆ ಈ PCOD ಅನ್ನೋದಕ್ಕೆ ನಾವು ಮುಖ್ಯವಾಗಿ ಸಜೆಸ್ಟ್ ಮಾಡೋವಂಥದ್ದು ಆಯುರ್ವೇದದಲ್ಲಿ ಒಂದು ಶೋಧನ ಚಿಕಿತ್ಸೆ ಅಂತ ಹೇಳ್ತೀವಿ ನಾವು, ಪಂಚಕರ್ಮ ಚಿಕಿತ್ಸೆ ಅಂತ ಹೇಳ್ತೀವಿ. ಅಂದರೆ ಬಾಡಿ ಪ್ಯೂರಿಫೈ ಆಗಲಿಕ್ಕೆ ಕೆಲವೊಂದು ಮೆಡಿಸಿನ್ಸನ್ನು ನಾವು ಇದ್ರೊಳಗೆ ಹೇಳ್ತೀವಿ. ಆಮೇಲೆ ಮನೆ ಮದ್ದು ಅಂತಂದರೆ ಇದರಲ್ಲಿ ವಿಶೇಷವಾಗಿ ಲವಳ ಸರ ಅನ್ನೋಂಥದ್ದು ಎಲ್ಲರಿಗೂ ಗೊತ್ತೇ ಇರ್ತದೆ. ಈ ಲವಳ ಸರ ಅನ್ನೋಂಥದ್ದು ಬಹಳ ಒಂದು ಯೂಸ್ಫುಲ್ಲಾಗಿ ಈ ಒಂದು ಸಂದರ್ಭದಲ್ಲಿ ಕೆಲಸ ಮಾಡ್ತದೆ. PCOD ಇದರಲ್ಲಿ PCOD ತೊಂದರೆ ಇದ್ದವರಿಗೆ. ಈಗ ಪಂಚಕರ್ಮ ಅಂತಂದರೆ ಅದು ಎಲ್ಲರೂ ಮಾಡ್ಕೊಳ್ಳೇಬೇಕಾಗುತ್ತಾ, ಹೆಂಗೆ? ಎಲ್ಲರೂ ಮಾಡ್ಕೊಳ್ಬೇಕಂತೇನೂ ಇಲ್ಲ, ಕಂಡೀಷನ್ಸ್ ನೋಡಿಬಿಟ್ಟು ನಾವು ಪಂಚಕರ್ಮವನ್ನು ಸೆಲೆಕ್ಟ್ ಮಾಡ್ತೀವಿ, ಸಜೆಸ್ಟು ಮಾಡ್ತೀವಿ. ಕೆಲವರಿಗೆ ಕೇವಲ ಒಂದು 2-3 ತಿಂಗಳು ಔಷಧಿಯಿಂದನೇ ಕಡಿಮೆ ಆಗ್ಬೋದು, ಓರಲ್ ಮೆಡಿಕೇಷನ್ಸಿಂದನೇ ಕೆಲವು ಪೇಷಂಟ್ಸಲ್ಲಿ ಕಮ್ಮಿ ಆಗ್ತದೆ. ಇನ್ನು ಕೆಲವರಿಗೆ ತೊಂದರೆ ಜಾಸ್ತಿ ಇರೋರಿಗೆ ಕೆಲವೊಂದು ಪಂಚಕರ್ಮ ಚಿಕಿತ್ಸೆಯನ್ನು ನಾವು ಮಾಡಿಬಿಟ್ಟು ಆಮೇಲೆ ಓರಲ್ ಮೆಡಿಕೇಷನ್ಸನ್ನು ನಾವು ಸಜೆಸ್ಟ್ ಮಾಡ್ತೀವಿ ಅವರಲ್ಲಿ. ಒಟ್ಟಿನಲ್ಲಿ ಅವರ ಆಹಾರ ಪದ್ಧತಿ ಒಳ್ಳೆಯದಾಗಿರಬೇಕು, ಆಹಾರ ಆಗಿರಬೇಕು, ಎಕ್ಸಸೈಸ್ ಇಸ್ ಎ ಮಸ್ಟ್. ನಾನು ಹೇಳೋದು ಒತ್ತಿ ಕೊಟ್ಟು ಹೇಳೋದಂದರೆ ಎಕ್ಸಸೈಸು, ಲೈಫ್ ಸ್ಟೈಲಲ್ಲಿ ಬದಲಾವಣೆಗಳು ಮಾಡ್ಕೊಳ್ಬೇಕು. ಅಂದರೆ ಯಾವ ಸಮಸ್ಯೆಗಳು ಇರೋದಿಲ್ಲ ಮಕ್ಕಳಿಗೆ. ಯಾಕಂತಂದ್ರೆ ಇದು PCOD ಇಂದ ಬಹಳಷ್ಟು ಮುಂದೆ ಅವರಿಗೆ ಕನ್ಸೀವ್ ಆಗ್ಲಿಕ್ಕೆ ತೊಂದರೆ ಆಗ್ತದೆ, ಗರ್ಭಧಾರಣೆ ಮಾಡ್ಲಿಕ್ಕೂ ಬಹಳಷ್ಟು ಸಲ ತೊಂದರೆ ಆಗ್ತದೆ ಇದರಿಂದ. ಹಾಗಾಗ್ಬಿಟ್ಟು ಇದ್ರ ಬಗ್ಗೆ ಬಹಳ ಎಚ್ಚರಿಕೆಯನ್ನ ವಹಿಸ್ಕೊಂಡು ನಡಿ. ಈಗ ಗರ್ಭಧಾರಣೆ ಆದ ನಂತರ ಆ ಮಹಿಳೆ ಯಾವ ರೀತಿ ಜಾಗೃತಿಯಾಗಿರಬೇಕು ಅಂತ ಹೇಳ್ತೀರಿ ನೀವು? ಖಂಡಿತವಾಗಿಯೂ ನೀವು ಹೇಳಿದಾಗೆ ಈ ಹೆಣ್ಮಕ್ಳ ಜೀವನದಲ್ಲಿ ಒಂದು ಬಾಲ್ಯಾವಸ್ಥೆ ಅಂತ ಆಗ್ತದೆ, ಅದಾದ್ಮೇಲೆ ಕೌಮಾರಿ ಅವಸ್ಥೆ ಬರ್ತದೆ, ಅದಾದ್ಮೇಲೆ ನಾವು ಈ ನಮ್ಮ ಆಯುರ್ವೇದದಲ್ಲಿ ಹೇಳಬೇಕಾದ್ರೆ ರಜೋಮತಿ ಅಂತ ನಾವು ಹೇಳ್ತೀವಿ. ಅಂದರೆ ಮೆನ್ಸ್ಟ್ರೇಷನ್, ಮುಟ್ಟನ್ನು ಶುರು ಆಗುವಂಥದ್ದು ಒಂದು ಅವಸ್ಥೆ ಇರ್ತದೆ. ಅದಾದಮೇಲೆ ಗರ್ಭಧಾರಣೆ ಅಂತ ನಾವು ಹೇಳ್ತೀವಿ. ಗರ್ಭಧಾರಣೆ ಅಂತಂದಾಗ ಇದರಲ್ಲಿ ಹೆಚ್ಚು ನಾನು ಸಜೆಸ್ಟ್ ಮಾಡೋದು ಅಂತಂದರೆ ಹಾಲು, ತುಪ್ಪ ಮತ್ತು ಬೆಣ್ಣೆ ಜಾಸ್ತಿ ತೊಗೊಳ್ಬೇಕು ಅಂತ ನಮ್ಮಲ್ಲಿ ಹೇಳ್ತಾರೆ ಮೊದಲು. 4ನೇ ತಿಂಗಳಿಂದ, ಯಾಕಂದರೆ ಕ್ಯಾಲ್ಶಿಯಂ ಕಂಟೆಂಟ್ ಅದರಲ್ಲಿ ಜಾಸ್ತಿ ಇರ್ತದೆ. ಹಾಗಾಗಿಬಿಟ್ಟು ಮಗುವಿನ ಬೆಳವಣಿಗೆಗೆ ಇದು ಬಹಳ ಚೆನ್ನಾಗಿರ್ತದೆ. ಅದಕ್ಕೆ ನಮ್ಮಲ್ಲಿ ಈ ಒಂದು ಗರ್ಭಿಣಿಯರಿಗಾಗಿನೇ ಗರ್ಭ ಸಂಸ್ಕಾರ ಅಂತ ಹೇಳ್ಬಿಟ್ಟು ನಾವು ನಡೆಸ್ತೀವಿ ಇದನ್ನು ಆಯುರ್ವೇದದಲ್ಲಿ. ಗರ್ಭ ಸಂಸ್ಕಾರ ಅಂತ ಹೇಳ್ತೀವಿ. ಅಂತಂದರೆ ಇದಕ್ಕೆ 1ನೇ ತಿಂಗಳು ಏನು ತೊಗೊಳ್ಬೇಕು ಅವರು, 2ನೇ ತಿಂಗಳು ಯಾವ್ದು ರೀತಿಯಾಗಿ ಆಹಾರವನ್ನು ತೊಗೊಳ್ಬೇಕು, 3ನೇ ತಿಂಗಳು ಏನು ತೊಗೊಳ್ಬೇಕು. 1ನೇ ತಿಂಗಳಲ್ಲಿ ನಾವು ಹೆಚ್ಚಾಗಿ ಹೇಳೋದು ಹಾಲು ಜಾಸ್ತಿ ತೊಗೊಳ್ಳೋದು ಅಂತ ಹೇಳ್ತೀವಿ. ಸೆಕೆಂಡ್ ಟ್ರೈಮಿಸ್ಟರ್ ಅಂತ ನಾವೇನು ಹೇಳ್ತೀವಿ, ಅಂದರೆ 4, 5, 6ನೇ ತಿಂಗಳಲ್ಲಿ ಬೆಣ್ಣೆ ತೊಗೊಳ್ರಿ ಅಂತ ಸಜೆಸ್ಟ್ ಮಾಡ್ತೀವಿ. ಆಮೇಲೆ ಲಾಸ್ಟ್ 3rd ಟ್ರೈಮಿಸ್ಟ್ರಲ್ಲಿ ನಾವು ಕೆಲವೊಂದು ತುಪ್ಪದಿಂದ ಮಾಡಿದಂಥ ಕೆಲವೊಂದು ಮೆಡಿಕೇಟೆಡ್ ತುಪ್ಪಗಳಿರ್ತದೆ, ಅದನ್ನು ನಾವು ಸಜೆಸ್ಟ್ ಮಾಡ್ತೀವಿ. ಆಮೇಲೆ ಇಲ್ಲಿ ಹೆಚ್ಚಾಗಿ ವಿಶೇಷವಾಗಿ ಮಹಿಳೆಯರು
ಖಾರ, ಹುಳಿ, ಉಪ್ಪು ಜಾಸ್ತಿ ಸ್ವೀಕಾರ ಮಾಡಬಾರ್ದು ಈ ಟೈಮಲ್ಲಿ. ಆಮೇಲೆ ಇನಫ್ ಆಗಿ ರಿಲ್ಯಾಕ್ಸೇಷನ್ ತೊಗೊಳ್ಬೇಕು, ನಿದ್ದೆ ಮಾಡೋವಂಥದ್ದು, ರಿಲ್ಯಾಕ್ಸ್ ಮಾಡೋವಂಥದ್ದು. ಆಮೇಲೆ ಅದ್ರ ಜೊತೆಗೆ ಉತ್ತಮವಾದ ವಿಚಾರಗಳನ್ನು ನಮಗೆ ಕೊಡುವಂಥ ಒಳ್ಳೆ ಪುಸ್ತಕಗಳಿರ್ಬೋದು, ಧ್ಯಾನ ಇರ್ಬೋದು, ಮೆಡಿಟೇಷನ್ ಇರ್ಬೋದು, ಪ್ರಾಣಾಯಾಮ ಕೂಡ ಮಾಡ್ಬೋದು, ಕೆಲವೊಂದು ಆಸನಗಳನ್ನು ಮಾಡ್ಬೋದು. ಆದರೆ ನಾನು ಇಲ್ಲಿ ಹೇಳಲಿಕ್ಕಾಗೋದಿಲ್ಲ, ಅದನ್ನು ಅವರು ಪ್ರತ್ಯೇಕವಾಗಿ ಕನ್ಸಲ್ಟ್ ಮಾಡಿ ಮಾಡೋದು ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಸೊ ಹಾಗಾಗಿಬಿಟ್ಟು ಪ್ರಾಣಾಯಾಮ ಬಹಳ ಮುಖ್ಯವಾಗಿರ್ತದೆ ಇಲ್ಲಿ, ಧ್ಯಾನ ಬಹಳ ಮುಖ್ಯ. ಒಳ್ಳೆ ಒಳ್ಳೆ ವಿಚಾರಗಳು, ಒಳ್ಳೆ ಪುಸ್ತಕಗಳನ್ನು ಓದಬೇಕು. ಯಾಕಂತಂದರೆ ಎಷ್ಟು ನಾವು ಪಾಸಿಟಿವ್ ಆಗಿ ತಾಯಿ ಯೋಚನೆ ಮಾಡ್ತಾಳೋ ಆ ಪಾಸಿಟಿವಿಟಿ ಅನ್ನೋಂಥದ್ದು ಮಗುವಿನ ಬೆಳವಣಿಗೆಗೆ ಬಹಳ ಸಹಾಯವಾಗ್ತದೆ. ಅದು ಸಶಕ್ತವಾಗಿ ಬೆಳೀಲಿಕ್ಕೆ ಸಾಧ್ಯವಾಗ್ತದೆ. ಹುಟ್ಟೋ ಮಗುವಿನ ಆರೋಗ್ಯ ಮಗುವಿನ ಹೊಟ್ಟೆ ಒಳಗೆ ಇದ್ದಾಗಲೇ ಪ್ರಾರಂಭ ಆಗಿಬಿಡ್ತದೆ. ಹಾಗಾಗಿಬಿಟ್ಟು ಅದರದ್ದು ಆ ಮಗುವಿನ ರೆಸಿಸ್ಟೆನ್ಸ್ ಪವರ್ ಅಂತ ನಾವೇನು ಹೇಳ್ತೀವಿ, ರೋಗ ನಿರೋಧಕ ಶಕ್ತಿ ಏನಿರ್ತದೆ, ಈ ಗರ್ಭಿಣಿಯ ಆಚರಣೆ ಅದರ ಮೇಲೆ ಅವಲಂಬಿತವಾಗಿರ್ತದೆ. ಹಾಗಾಗಿಬಿಟ್ಟು ಗರ್ಭಿಣಿಯಾದವಳು ರಾತ್ರಿ ಜಾಸ್ತಿ ಹೊತ್ತು ಎಚ್ಚರ ಇರೋದು ಮಾಡಬಾರ್ದು. ಬೆಳಗ್ಗೆ ತಡವಾಗಿ ಹೇಳುವಂಥದ್ದು, ನಾವೇನು ಹೇಳ್ತೀವಲ್ಲ ಅರ್ಲಿ ಟು ರೈಸ್ ಅರ್ಲಿ ಟು ಬೆಡ್ ಅಂತ, ಅದು ಗರ್ಭಿಣಿಗೂ ಅಪ್ಲೈ ಆಗ್ತದೆ, ವಿಶೇಷವಾಗಿಯೇ ಅಪ್ಲೈ ಆಗ್ತದೆ ಅದು. ಒಳ್ಳೆ ಸಂತೋಷ. ಮೇಡಮ್ ಅವರೇ, ಈಗ ನೀವು ಬ್ರೈಲ್ ಲಿಪಿಯನ್ನು ಕಲಿತು ಎಲ್ಲ ಪರೀಕ್ಷೆಗಳನ್ನು ಪಾಸಾಗಿ ಈಗ ಇನ್ಸ್ಟ್ರಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ. ಆ ಶಾಲೆ ಬಗ್ಗೆ ಸ್ವಲ್ಪ ಹೇಳಿ. ಅದು ಆ್ಯಕ್ಚುಲಿ ಒಂದು 97ರಲ್ಲಿ ಶುರುವಾಯ್ತು ಶಾಲೆ. ಅದು ಆ್ಯಕ್ಚುಲಿ ನಮ್ಮ ಅಫ್ಜಲ್ಪುರದಲ್ಲಿ ನಮ್ಮ ಮನೆಯವರೇ ತುಂಬ ಇಷ್ಟಪಟ್ಟು, ಅವರಿಗೆ ಈಗಲೂ ಅಷ್ಟೇ ಅವ್ರ ಕೆಲಸ ನೌಕರಿ ಮಾಡ್ತಾನೆ ಇಲ್ಲ. ಅದು ಆ್ಯಕ್ಚುಲಿ ಅವರೇ ಶುರು ಮಾಡಿದ್ರು. 50 ಮಕ್ಕಳಿಗೆ ಕೆಸರಲ್ಲಿ ಮಣ್ಣಲ್ಲಿ ಸರ್ವೆ ಮಾಡಿ ಶುರು ಮಾಡಿ. ನಿಮ್ಮ ಮನೆಯವರಿಗೂ ಸಹ ದೃಷ್ಟಿ ಇಲ್ಲ, ಪೂರ್ತಿ ಟೋಟಲಿ ಬ್ಲೈಂಡ್. ಅವರು ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡಿದ್ಮೇಲೆ ಏನಾಯ್ತು, ಫಸ್ಟ್ ಅವರೇ ಪ್ರೆಸಿಡೆಂಟ್ ಅಂತ ಇದ್ರು, ಅವ್ರ ತಂದೆಯವರು ಸೆಕ್ರೆಟರಿ ಅಂತ ಇದ್ರು. ಆ ತಂದೆಯವ್ರು ಏನು ಮಾಡಿಬಿಟ್ರು, ಏನು ಅವ್ರದ್ದೇನು ಮನೋಭಾವ ಇತ್ತೋ ಏನೋ, ಅದು ಆ್ಯಕ್ಚುಲಿ ಅವ್ರ ಮಗನ ಜೊತೆನೇ ತಗೊಂಡು ಹೋದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಆಗ್ತಿತ್ತು. ಅವ್ರು ಏನು ಮಾಡಿಬಿಟ್ರು, ಆ ಇದರಲ್ಲಿ ಗುತ್ತೇದಾರ ಹೆಸರು ಸೇರಿಸ್ಬಿಟ್ರು. ಆ ಗುತ್ತೇದಾರು ಅಶೋಕ್ ಗುತ್ತೇದಾರ್ ಅಂತೇಳಿ ಅವ್ರನ್ನ ಅಧ್ಯಕ್ಷರು ಮಾಡಿಬಿಟ್ರು. ಈಗ ನೀವು ಅದು ಶಾಲೆಯಲ್ಲಿ ನೀವು ಇನ್ಸ್ಟ್ರಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ. ಈಗ ನೀವು ಅಲ್ಲಿ ಶಾಲೆಯಲ್ಲಿ ಇನ್ಸ್ಟ್ರಕ್ಟರ್ ಆಗಿ ಹೋಗಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಅದೇ ನಾನು ಇಲ್ಲಿ ಈ ಕಡೆ ಬಂದಲ್ಲ, ಮದುವೆ ಆಯಿತು. ನೀವು ಮೂಲತಃ ಹಾಸನ್ನವರು, ಆಮೇಲೆ ಮದುವೆ ಆಗಿ ಇಲ್ಲಿ ಬಂದ್ರಿ. ಈಗ ಇನ್ಸ್ಟ್ರಕ್ಟರ್ ಆಗಿ ನೀವು ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರಿ. ನೀವು ಒಬ್ಬ ದೃಷ್ಟಿದಿವ್ಯ ಚೇತನರಾಗಿಯೂ ಇವತ್ತಿಗೂ ಸಹ ನೀವು ಇಲ್ಲಿ ಗುಲ್ಬರ್ಗಾದಿಂದ ಕಲಬುರಗಿಯಿಂದ ಅಫ್ಜಲ್ಪುರ್ವರೆಗೂ ಹೋಗಿ ಬರೋದು ಮಾಡ್ತಾ ಇದ್ದೀರಿ. ನಾನು 4ಕ್ಕೆ ಹೇಳ್ತೀನಿ, 3:30-4ಕ್ಕೆ ದಿನ ಎಚ್ಚರ ಆಗ್ಬಿಡುತ್ತೆ. ನನಗೊಂದು ಸ್ವಲ್ಪ ನಿದ್ದೆ ಪ್ರಾಬ್ಲಮ್, ಮೇಡಮ್ ಅವ್ರ ಹತ್ರ ಆಮೇಲೆ ಕೇಳ್ಬೇಕು ಅನ್ಕೋತೀನಿ. ನಿದ್ದೆ ಪ್ರಾಬ್ಲಮ್ ನನಗೆ, ಎಚ್ಚರ ಆಗ್ಬಿಡುತ್ತೆ. ಒಂದೊಂದ್ಸರಿ 2ಕ್ಕೆ ಎಚ್ಚರ ಆಗ್ಬಿಟ್ರೆ ನಿದ್ದೆನೇ ಬರೋಲ್ಲ, ಹಂಗಾಗುತ್ತೆ. ಹೋಗಿ ಅಲ್ಲಿ ನೀವು ಮಕ್ಕಳಿಗೆಲ್ಲ ಬ್ರೈಲ್ ಲಿಪಿ. ಎಷ್ಟು ಮಕ್ಕಳಿದ್ದಾರೆ ಶಾಲೆಯಲ್ಲಿ? ಅಲ್ಲಿ ಒಂದು 30 ಮಕ್ಕಳಿದ್ದಾರೆ, 30-35 ಮಕ್ಕಳಿದ್ದಾರೆ. 35 ಮಕ್ಕಳಿದ್ದಾರೆ. ಎಲ್ಲರೂ 1 to 10th ಇದೆ. ಅಂದ್ರೆ ನಾರ್ಮಲ್ ಸ್ಕೂಲ್ ಅಂತ ತುಂಬಾ ಮಕ್ಕಳಿರಲ್ಲ, ಕ್ಲಾಸ್ ವೈಸು ಅಷ್ಟೇ. 1 ಕ್ಲಾಸಲ್ಲಿ 2, 1 ಕ್ಲಾಸಲ್ಲಿ 3, 5 ಹಿಂಗೆ. ಎಲ್ಲ ಮಕ್ಕಳು ದೃಷ್ಟಿ ಚೇತನ? ಎಲ್ಲ ದೃಷ್ಟಿ ಚೇತನರೇ. ಜೊತೆಗೆ ಬುದ್ಧಿಮಾಂದ್ಯ ಶಾಲೆ ನಾವು ಗಾಣಗಾಪುರದಲ್ಲಿ. ಅದೇನಾಯ್ತು, ಇವಾಗ ಅವ್ರ ಅಪ್ಪ ಅವ್ರು ನಡ್ಸಕ್ ಶುರು ಮಾಡಿದ್ರಲ್ಲ, ಗೊತ್ತಿದ್ದಾರೆ. ನಮ್ಮ ಮನೆಯವ್ರಿಗೆ ಏನಾಯ್ತು, ಈ ಬುದ್ಧಿಮಾಂದ್ಯ ಶಾಲೆ ಅಂತ ತೆಗೆದ್ರಿ ನೀವು? ಅದನ್ನ ತೆಗೆದ್ರು ಇಲ್ಲಿ ಗಾಣಗಾಪುರದಲ್ಲಿ. ಇಲ್ಲಿ ಗಾಣಗಾಪುರಕ್ಕೂ ಹೋಗ್ತೀರಾ ನೀವು? ಯಾವಾಗ್ಲಾರು ಹೋಗ್ತಾ ಇರ್ತೀನಿ. ಅಂದ್ರೆ ಅಲ್ಲಿ ಬುದ್ಧಿಮಾಂದ್ಯ ಮಕ್ಕಳಿದ್ದಾರೆ. ಅಲ್ಲೊಂದು 10 ಇನ್ನೂ ಗೌರ್ಮೆಂಟಿಂದ ಏನು ಬರ್ತಾ ಇಲ್ಲ. ಹೀಗೆ ಹೊರಗಡೆ ದಾನಿಗಳಿಂದ ಕಾಂಟ್ರಿಬ್ಯೂಷನ್ ಮಾಡಿ ನಾನು ಅವ್ರ ಜೊತೆ ಸಂಡೇಸು ಟೈಮ್ ಇದ್ದಾಗ ನಮ್ಮ ಮನೆಯವ್ರಿಗೆ ಕರ್ಕೊಂಡು ಹೋಗ್ತೀನಿ. ಈಗ ನೀವು ಇಲ್ಲಿಂದ ಅಲ್ಲಿ ತನಕ ಹೋಗ್ತೀರಿ, ಮಕ್ಕಳಿಗೆಲ್ಲ ಹೇಳ್ಕೊಡ್ತಾ ಇದ್ದೀರಿ. ನಿಮ್ಗೆ ಹೆಂಗೆ ಅನಿಸುತ್ತೆ? ಇದು ಒಳ್ಳೇದು ಅನಿಸುತ್ತೋ ಅಥವಾ ಏನಪ್ಪ ದಿವಸ ಬಸ್ಸಲ್ಲಿ ಹೋಗೋದು ಬರೋದು ಅದು ನನಗೆ ಇಷ್ಟು ಕಷ್ಟಪಟ್ಟು ಯಾಕೆ ಮಾಡಬೇಕು? ತುಂಬ ಖುಷಿ ಅನಿಸುತ್ತೆ. ಒಂದು ಕಡೆ ಮಾಡಲೇಬೇಕು, ವಿಧಿ ಇಲ್ಲ. ಒಂದು ಕರೆ ಇದೆ ಅಂತೆ. ಕರೆ ನೋಡೋಣ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ, ತಮ್ಮ ಪರಿಚಯ ಮಾಡಿಕೊಡಿ. ನನ್ನ ಹೆಸರು ನಾಗಯ್ಯಸ್ವಾಮಿ ನಡ್ಸಪ್ಪ ಅಂತೇಳಿ. ನಾಗಯ್ಯಸ್ವಾಮಿ ನಡ್ಸಪ್ಪ, ಚಿತ್ತಾಪುರ ತಾಲೂಕು ಹಳ್ಳಳ್ಳಿ ಅಂತ ಮಾತಾಡ್ತೀನಿ. ಹೇಳಿ ಸರ್. ಅದೇ ಮೇಡಮ್, ವಿಶೇಷವಾಗಿ ಹೆಣ್ಮಕ್ಳ ಬಗ್ಗೆ ಜಾಸ್ತಿ ಮಾತಾಡಕತ್ತಿದ್ದೀರಿ. ಹೇಳಿ ಸರ್. ಅದೇ ಸಂಸ್ಕಾರದ ಬಗ್ಗೆ ಮತ್ತೆ ಗರ್ಭಿಣಿ ಸ್ತ್ರೀಯರ ಆಹಾರ ಉಪಚಾರದ ಬಗ್ಗೆ ಬಹಳ ಚೆನ್ನಾಗಿ ತಿಳಿಸ್ಕೊಡ್ತಾ ಇದಾರೆ ಮೇಡಮ್ ಅವರು. ಬಹಳ ಖುಷಿಯ ವಿಚಾರ ಮೇಡಮ್, ಹೆಣ್ಮಕ್ಳ ಬಗ್ಗೆ ಈ ರೀತಿ ಕಾರ್ಯಕ್ರಮಗಳ ಆಯೋಜನೆ ಮಾಡೋದು. ಸ್ಪೆಷಲಿ ಭಾರತೀಯ ಮಹಿಳೆಯರ ಬಗ್ಗೆ ಮಾತಾಡ್ಬೇಕ್ರಿ. ಹೇಳಿ ಸರ್. ನಾರಿ ಭಾರತೀಯ ಸಂಸ್ಕೃತಿಯ ರಾಯಭಾರಿ ಅಂತ ಕರಿಬಹುದು ನಾವು. ಬಹಳ ಸಂತೋಷ. ಆಚರಣೆ ಮತ್ತೆ
ನಮ್ಮ ಕಲ್ಚರ್ ಅನ್ನ ಬೆಳೆಸೋದ್ರಲ್ಲಿ ಅವರ ಪ್ರಮುಖ ಪಾತ್ರ ಅತ್ಯುತ್ತಮವಾದದ್ದು. ಮೊದಲಿಗೆ ಸ್ತ್ರೀಯರು ಹೆಚ್ಚು ಕೂದಲ ಬಿಡ್ತಿದ್ದಿಲ್ರಿ ಮೇಡಮ್. ಆ ಕೂದಲು ಬಿಡೋದು ಅದು ಚಂಚಲತೆಯ ಸಂಕೇತ, ಹಂಗಂತೀರಿ? ಅಶಾಂತಿಯ ಸಂಕೇತ. ಮತ್ತೆ ಮಹಾಭಾರತದಲ್ಲಿ ದ್ರೌಪದಿ ಕೂದಲು ಬಿಟ್ಕೊಂಡೇನು ಜಗಳಕ್ಕೆ ಕಾರಣ ಆಯ್ತು. ಅಶೋಕವನದಲ್ಲಿ ಶೋಕದಲ್ಲಿ ಕುಂತಳು ಸೀತಾ ಮಾತಾಜಿ. ಇವೆಲ್ಲ ಶೋಕದ ಸಂಕೇತ. ಅದಕ್ಕೆ ನಮ್ಮ ಈಗೇನ್ ಜನರೇಷನ್ ಆದಲ್ರಿ ಕೂದಲ ಬಿಡ್ತಾರ ಜಾಸ್ತಿ. ಅದಕ್ಕೆ ಚೆನ್ನಾಗಿ ನೀಟಾಗಿ ಎಣದು ಎಷ್ಟು ನೀಟಾಗಿ ನೋಡ್ರಿ, ಎಷ್ಟು ಆಧ್ಯಾತ್ಮಿಕ ವಿಚಾರ ಆದ್ರಿ ಅದ್ರಾಗ ಮಾತಾಜಿ. ಒಂದು ನಾಗವೇಣಿ ಈಗ ಸ್ಪೈನಲ್ ಕಾರ್ಡ್ ಅದಲ್ರಿ ಮಾತಾಜಿ. ನೀವು ನಿಮ್ದು ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ. ಡಾಕ್ಟರ್ ಇದ್ದಾರೆ ಇಲ್ಲಿ, ಪದ್ಮಾವತಿ ಪಾಟೀಲ್ ಅವರು ಇದ್ದಾರೆ. ನೀವು ಹೇಳಿದ್ ಬಹಳ ಸಂತೋಷ ಆಯ್ತು. ನನ್ನ ನಾರಿ ಭಾರತೀಯ ಸಂಸ್ಕೃತಿಯ ರಾಯಭಾರಿ ಅಂತ ಹೇಳಿದ್ದು ಬಹಳ ಸಂತೋಷ ಆಯ್ತು. ಯಾಕಂದ್ರೆ ಮಹಿಳೆ ಹೀಗೆ ಇರಬೇಕು ಹಾಗೆ ಇರ್ಬೇಕಂತ ಬೇಡ. ನೀವು ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಏನಿಲ್ರಿ ಮೇಡಮ್, ಅದೇ ನಮ್ಮ ಮನೆಯವ್ರ ಮಿಸೆಸ್ ಅವ್ರನ್ನು ಕೂಡ ಪ್ರೆಗ್ನೆಂಟ್ ಅದಾರ್ರಿ. ಅವ್ರ ಆಯುರ್ವೇದದ ಬಗ್ಗೆ ಹೇಳ್ತಾ ಇದ್ರಲ್ಲ, ಏನಾದ್ರು ಕೇಳೋದಿದನ? ಅದೇ ಈಗ ಆಸನ ವಜ್ರಾಸನ ಮಾಡ್ತಾಳ್ರಿ, ಬೆಳಗ್ಗೆ ವಜ್ರಾಸನದಾಗೆ ಕೂಡ ಅಂತ ಹೇಳ್ತೀವ್ರಿ. ಮತ್ತೆ ಅನುಲೋಮ ವಿಲೋಮ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾರ್ರಿ. ಮಾಡ್ಲಿ ರೀ ಅನುಲೋಮ ವಿಲೋಮ. ಮತ್ತೆ ಹೆಚ್ಚಿನ ಒಂದು ಮಾಹಿತಿ, ಹೆಚ್ಚಿನ ಮಾಹಿತಿಗಾಗಿ ನೀವು ಅದೇ ಸಂಪರ್ಕ ಮಾಡಿದರೆ ನಾವು ಕರೆಕ್ಟಾಗಿ ಹೇಳ್ಬೋದು ರೀ. ಆದರೆ ನಾನು ಸಿಂಪಲ್ ಆಗಿ ನೀವು ಹೇಳಿದ್ನಲ್ಲ, ಪ್ರಾಣಾಯಾಮ ಮಾಡ್ಬೋದು, ಯಾವುದೇ ತೊಂದರೆ ಇಲ್ಲ. ಧ್ಯಾನ ಮಾಡ್ಬೋದು. ಆಮೇಲೆ ನೀವು ಹೇಳಿದಾಗೆ ವಜ್ರಾಸನದಲ್ಲಿ ಕೂತ್ಕೋಬೋದು, ಅದಕ್ಕೂ ಏನೂ ತೊಂದರೆ ಇಲ್ಲ. ಇನ್ನು ಬಾಕಿಯೂ ಸ್ವಲ್ಪ ಕಷ್ಟಕರವಾದ ಆಸನಗಳನ್ನು ನಾವು ಈಗ ಎಷ್ಟು ತಿಂಗಳು ಅವರಿಗೆ? ಈಗ 3 ತಿಂಗಳಾಗಿದೆ. ಸೊ ಹಾಗಾಗ್ಬಿಟ್ಟು ಕೆಲವೊಂದು ನಾವು ಎದುರಿಗೇನೆ ನಾವು ಅದನ್ನು ಸಜೆಸ್ಟ್ ಮಾಡಬೇಕಾಗ್ತದೆ ನೋಡಿಬಿಟ್ಟು. ನಿಮ್ಮ ಸಮೀಪದಲ್ಲಿ ಯಾರಾದರೂ ಆಯುರ್ವೇದ ಡಾಕ್ಟರ್ ಸಿಕ್ಕರೆ ನೀವು ಅವ್ರನ್ನ ಕನ್ಸಲ್ಟ್ ಮಾಡ್ಬೋದು. ನಂಬರ್ ತಗೊಂಡು ಮೇಡಮ್ ಅವರಿಗೆ ಭೇಟಿ ಆಗ್ತೀರಿ. ಬಹಳ ಸಂತೋಷ ನಾಗಯ್ಯವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ಕಾರ. ಮೇಡಮ್ ಅವ್ರಿ, ಈಗ ನೀವು ಮೊದಲು ಗರ್ಭಿಣಿ ಸ್ತ್ರೀಯರಿಗೆ ಹೇಳಿದ್ರಿ, ನಂತರ ತಾಯಿಯಾದ ನಂತರ ಅವಳು ಆರೋಗ್ಯದ ಬಗ್ಗೆ ಭಾಳ ಕಾಳಜಿ ಮಾಡ್ಕೊಳ್ಬೇಕಾಗುತ್ತೆ. ಖಂಡಿತವಾಗಿ ಕಾಳಜಿ ಮಾಡಬೇಕಾಗ್ತದೆ. ಮಗು ಹುಟ್ಟಿದ ಮೇಲೇನೂ ಕೂಡ ನಮ್ಮ ಒಂದು ಭಾರತೀಯ ನಮ್ಮ ಒಂದು ಸೊಸೈಟಿಯಲ್ಲಿ ನಾವೇನು ಬಾಣಂತನ ಅಂತ ನಾವೇನು ಮಾಡ್ತಾ ಇದ್ದೀವಿ, ಅದು ಕೂಡ ಬಹಳ ನಿಜವಾಗ್ಲೂ ಸೈಂಟಿಫಿಕ್ ಆಗಿಯೇ ಕೆಲಸ ಮಾಡುವಂಥದ್ದು. ಆಮೇಲೆ ಇಲ್ಲಿ ನಾವು ಜಾಸ್ತಿ ಶುಂಠಿಯನ್ನು ನಾವು ಜಾಸ್ತಿ ಬಳಸ್ತೀವಿ. ಈ ಮಗು ಹುಟ್ಟಿದ ಮೇಲೆ ಶುಂಠಿ ಅನ್ನೋಂಥದ್ದು ಜಾಸ್ತಿ ಬಳಸ್ತೀವಿ ನಾವು. ಅದರಿಂದ ಒಂದೇನು ಅಂತಂದರೆ, ನಮ್ಮಲ್ಲಿ ಈ ಗರ್ಭಿಣಿಯಾಗಿದ್ದಾಗ ಅವಳಲ್ಲಿ ಕಲೆಕ್ಟ್ ಆಗಿರೋವಂಥ ಒಂದು ಆಮ ಅಂತ ಆಯುರ್ವೇದದಲ್ಲಿ ಹೇಳ್ತೀವಿ. ಅಂತಂದರೆ ಒಂದು ವಿಷಕಾರಿ ವಸ್ತು ಇರಬಹುದು, ಅದನ್ನು ಹೊರಗೆ ಹಾಕಲಿಕ್ಕೆ ಇದು ಬಹಳ ಸಹಾಯಕಾರಿ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಎಲ್ಲ ಒಣ ಶುಂಠಿ ಅನ್ನೋಂಥದ್ದು ಬಹಳ ಬಾಣಂತಿಯರಿಗೆ ನಾವು ಜಾಸ್ತಿ ಕೊಡ್ತೀವಿ. ಅದೇ ರೀತಿಯಾಗಿ ಅವಳಿಗೆ ಅಂಟಿನ ಉಂಡಿ ಇರಬಹುದು, ಅದರಲ್ಲೆಲ್ಲ ಡ್ರೈ ಫ್ರೂಟ್ಸ್ ಹಾಕಿಬಿಟ್ಟು, ಕೊಬ್ಬರಿ ಹಾಕಿಬಿಟ್ಟು ಈ ಥರದ್ದೆಲ್ಲ ನಾವು ಕೊಡ್ತೀವಿ. ಅಂತಂದರೆ ಅವ್ರಿಗೆ ಏನಂತಂದರೆ ಏನು ಎನರ್ಜಿ ಲಾಸ್ ಆಗಿರ್ತದೆ ಅದನ್ನು ಮತ್ತೆ ನಾವು ರೀಗೇನ್ ಮಾಡಲಿಕ್ಕೆ ಒಂದು ಅನುಕೂಲ ಆಗಲಿ ಅಂತ ನಾವು ಇದರಲ್ಲಿ ಮಾಡ್ತೀವಿ. ಆಮೇಲೆ ಮುತ್ತೆ ಮಗುವಿಗೆ ಹಾಲು ಜಾಸ್ತಿ ಬರಲಿ ಅಂತ ಹೇಳಿಬಿಟ್ಟು ಅವಳು ಅದ್ರ ಬಗ್ಗೆನೂ ಕೂಡ ಗಮನ ಹರಿಸ್ಬೇಕಾಗ್ತದೆ. ಅದಕ್ಕೆ ಎಲೆ ಪಲ್ಯಗಳು ಜಾಸ್ತಿ ನಾವು ಸಜೆಸ್ಟ್ ಮಾಡ್ತೀವಿ. ಸಬ್ಬಸಿಗೆ ಪಲ್ಯ ಇರ್ಬೋದು, ಮೆಂತಿ ಪಲ್ಯ ಇರ್ಬೋದು. ಆಮೇಲೆ ಆಯುರ್ವೇದದಲ್ಲಿ ಇದಕ್ಕೊಂದು ಬಹಳ ಒಂದು ಉತ್ತಮವಾದ ಒಂದೇ ಒಂದು ಇದು ಅಂತಂದರೆ ಶತಾವರಿ ಅಂತ ನಾವು ಹೇಳ್ತೀವಿ. ಅದಕ್ಕೆ ಕನ್ನಡದಲ್ಲಿ ಹಲವು ಮಕ್ಕಳ ತಾಯಿ ಅಂತಲೇ ಹೆಸರು ಇದಕ್ಕೆ, ಗಿಡಮೂಲಿಕೆಗೆ. ಸೊ ಈ ಶತಾವರಿ ಅನ್ನೋವಂಥದ್ದು ಇದ್ರದ್ದು ಗ್ರ್ಯಾನ್ಯೂಲ್ಸ್ ಫಾರ್ಮಲ್ಲಿ ಎಲ್ಲ ಆಯುರ್ವೇದ ಅಂಗಡಿಗಳಲ್ಲಿ ಇದು ಅವೈಲಬಲ್ ಇರ್ತದೆ. ಶತಾವರಿ ಗ್ರ್ಯಾನ್ಯೂಲ್ಸ್ ಅಂತ ಹೇಳ್ಬಿಟ್ಟು ಸಿಗ್ತದೆ. ಅದು ಸಿಗದೆ ಇದ್ರೆ ಕೇವಲ ಶತಾವರಿ ಒಣ ಪೌಡ್ರ್ ತಂದುಬಿಟ್ಟು ಹಾಲಿನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಬಾಣಂತಿ ಅನ್ನೋಂಥ ತಗೊಳ್ಳೋದ್ರಿಂದ ಮಗುವಿಗೆ ಹಾಲು ಚೆನ್ನಾಗಿ ಸಿಗ್ತದೆ ಅದರಿಂದ. ಹೌದೇನ್ರಿ? ಭಾಳ ಸಂತೋಷ ಮೇಡಮ್. ಇದುವರೆಗೂ ನಮ್ಮ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಪದ್ಮಾವತಿ ವೆಂಕಟೇಶ್ವರ ಪಾಟೀಲ್ ಅವರು ತಮ್ಮ ಹೋರಾಟದ ಬದುಕಿನ ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ಟರು. ಜೊತೆಗೆ ಡಾಕ್ಟರ್ ವಿಜಯಲಕ್ಷ್ಮಿ ಎನ್ ಹರ್ನೂರ್ಕರ್ ಮೇಡಮ್ ಅವರು ಮಹಿಳೆ ಒಂದು ಆರೋಗ್ಯವಾಗಿರಬೇಕಾದ್ರೆ ಏನೆಲ್ಲ ಮಾಡಬೇಕು ಅನ್ನೋ ವಿಷಯಗಳಿಗೆ ಸಾಕಷ್ಟು ವಿಷಯಗಳನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ರಿ. ಭಾಳ ಧನ್ಯವಾದಗಳು. ಸಮಯ ಆಗ್ತಾಯಿದೆ. ಇಲ್ಲಿಗೆ ಇವತ್ತಿನ ಈ ನೇರ ಫೋನಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ ಇನ್ನೊಂದು ವಿಷಯದ ಬಗ್ಗೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಧನ್ಯವಾದ. ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ. ಇದುವರೆಗೆ ಜೊತೆ ಜೊತೆಯಲ್ಲಿ ಪ್ರಾಯೋಜಿತ ನೇರ ಫೋನ್ ಇನ್ ಸಂವಾದ ಕೇಳಿದಿರಿ. ಅಂತಾರಾಷ್ಟ್ರೀಯ ಮಹಿಳಾ ದಿನದ ಸಂದರ್ಭದಲ್ಲಿ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು
ದೃಷ್ಟಿ ದಿವ್ಯ ಚೇತನರಾದ ಅಫ್ಜಲ್ಪುರದ ವಿಕೆಜಿ ಅಂಧ ಮಕ್ಕಳ ಶಾಲೆಯ ಬ್ರೈಲ್ ಇನ್ಸ್ಟ್ರಕ್ಟರ್ ಶ್ರೀಮತಿ ಪದ್ಮಾವತಿ ವೆಂಕಟೇಶ್ವರರಾವ್ ಪಾಟೀಲ್ ಮತ್ತು ಕಲಬುರಗಿಯ ಶ್ರೀ ಹಿಂಗುಲಾಂಬಿಕಾ ಎಜುಕೇಷನ್ ಸೊಸೈಟಿಯ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ನ ಸೂಪರಿಂಟೆಂಡೆಂಟ್ ಡಾಕ್ಟರ್ ವಿಜಯಲಕ್ಷ್ಮಿ ಎನ್ ಹರ್ನೂರ್ಕರ್. ವಿಶಾಲ ಪರಿಧಿಯಲಿ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಶ್ರೀಮತಿ ಶಾರದಾ ಜಂಬಲದಿನ್ನಿ. ಶೀರ್ಷಿಕೆ ಗೀತರಚನೆ ಡಾಕ್ಟರ್ ಸದಾನಂದ ಪೆರ್ಲಾ. ಶೀರ್ಷಿಕೆ ಗೀತೆ ರಾಗ ಸಂಯೋಜಿಸಿ ಹಾಡಿದವರು ಕುಮಾರ್ ಕಣವಿ. ಪ್ರಸಾರ ನೆರವು ಸಂಗಮೇಶ್ ಮತ್ತು ಲಕ್ಷ್ಮೀಕಾಂತ್ ಪಾಟೀಲ್. ತಾಂತ್ರಿಕ ನೆರವು ಮೊಹಮ್ಮದ್ ಅಸ್ಲಂ ಖಾಸ್ದಾರ್, ಹಣಮಂತ್ ಮಡಪೆ ಮತ್ತು ಅನುಷಾ ಡಿಕೆ. ಜೊತೆ ಜೊತೆಯಲಿ ಸಾಗಲಿ ವಿಶ್ವ ಪಥವಾ ಸೇರ